ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ 2009ರಲ್ಲಿ ರಿಲೀಸ್ ಆಗಿದ್ದ ಕ್ಯಾಸ್ಟವೇ ಆನ್ ದಿ ಮೂನ್ ಅನ್ನೋ ಮೂವಿಯನ್ನೇ ತಂದಿದ್ದೀನಿ. ಈ ಮೂವಿಯಲ್ಲಿ ನಮ್ಮ ಹೀರೋ ಒಂದು ದ್ವೀಪದಲ್ಲಿ ಸಿಗಾಕೋತಾರೆ. ಏನು ಅಮೆಜಾನ್ ಫಾರೆಸ್ಟ್ ಒಳಗಡೆ ಇರುವ ಒಂದು ಚಿಕ್ಕ ದ್ವೀಪದಲ್ಲಿ ಸಿಗಾಕೋಬಿಟ್ಟಿದ್ದಾರಾ ಅಂತ ನೀವು ಕೇಳಿದ್ರೆ ಅದೆಲ್ಲ ಇಲ್ಲ. ಸಿಟಿ ಒಳಗಡೆ ನದಿಯ ಮಧ್ಯದಲ್ಲಿ ಇರ್ತಾ ಇರುವ ಒಂದು ಚಿಕ್ಕ ದ್ವೀಪದಲ್ಲಿ ಸಿಗಾಕೊಂಡಿರ್ತಾರೆ. ಏನಿದು ಇಷ್ಟು ಸಣ್ಣ ದ್ವೀಪದಲ್ಲಿ ಸಿಗಾಕೊಂಡಿರೋದನ್ನೆಲ್ಲ ಮೂವಿಯಾಗಿ ಮಾಡಿಟ್ಟಿದ್ದಾರಾ ಅಂದ್ರೆ ಹೌದು, ನಿಜವಾಗ್ಲೂ ಅದೇ ರೀತಿನೇ ಒಂದು ಮೂವಿಯನ್ನ ತೆಗೆದಿದ್ದಾರೆ. ಆದ್ರೆ ಮೂವಿಯನ್ನ ನೋಡೋದಕ್ಕೆ ಸೂಪರ್ ಆಗಿರ್ತಾ ಇತ್ತು. ಕೆಲವೊಂದು ಜಾಗಗಳಲ್ಲಿ ನಗುವನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆನೆ ಆಗಲ್ಲ. ಇಂಪಾರ್ಟೆಂಟ್ಲಿ ಈ ಮೂವಿಯನ್ನ ಯಾರೆಲ್ಲ ನೋಡ್ಬೇಕು ಅಂದ್ರೆ ನನಗೆ ಲೈಫೇ ಬೇಡ, ಈ ಲೈಫೇ ಬೋರ್ ಆಗ್ತಾ ಇದೆ, ತುಂಬಾನೇ ಸ್ಟ್ರೆಸ್ ಆಗಿರ್ತಾ ಇದೆ, ಲೈಫ್ ಅಲ್ಲಿ ಎಲ್ಲದರಲ್ಲೂ ನಾನು ಸೋಲ್ತಾ ಇದ್ದೀನಿ ಅಂತ ಫೀಲ್ ಮಾಡೋರಿಗೆ ಕರೆಕ್ಟ್ ಆಗಿ ಇರುತ್ತೆ ಈ ಮೂವಿ. ಸೊ ಎಲ್ಲರೂ ಮಿಸ್ ಮಾಡದೆ ಈ ಮೂವಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕಥೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋವನ್ನೇ ತೋರಿಸ್ತಾರೆ. ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದನ್ನ ಪಿಕ್ ಮಾಡಿ ಮಾತಾಡಿದ್ರೆ, ನಾವು ಬ್ಯಾಂಕ್ ಇಂದ ಕಾಲ್ ಮಾಡ್ತಿದೀವಿ, ನೀವು ನಮ್ಮ ಬ್ಯಾಂಕ್ ಇಂದ 2 ಲಕ್ಷ ರೂಪಾಯಿ ಹಣ ಸಾಲ ತಗೊಂಡಿದ್ರಿ, ಆದ್ರೆ ಅದಕ್ಕೆ ನೀವು ಅಸ್ಲಿನೂ ಕಟ್ಟಿಲ್ಲ, ಬಡ್ಡಿನೂ ಕಟ್ಟಿಲ್ಲ, ಆದ್ರಿಂದ ಅಸ್ಲಿ ಬಡ್ಡಿ ಹಾಕಿ ಬಡ್ಡಿ ಮರಿ ಹಾಕಿ ಇವಾಗ ಟೋಟಲ್ ಆಗಿ ನೀವು 20 ಲಕ್ಷ ನಮಗೆ ಕಟ್ಟಬೇಕಾಗಿದೆ. ಸೊ ಯಾವಾಗ ಬಂದು ನಮ್ಮ ಬ್ಯಾಂಕಿಗೆ ಅಮೌಂಟ್ ಅನ್ನ ಪೇ ಮಾಡ್ತೀರಾ ಅಂತ ಕೇಳ್ಬೇಕಾದ್ರೆ ಹಾಗೆ ನಮ್ಮ ಹೀರೋ ಫೋನ್ ಅನ್ನ ಕಟ್ ಮಾಡ್ತಾನೆ. ನೋಡಿದ್ರೆ ಒಂದು ದೊಡ್ಡ ಬ್ರಿಡ್ಜ್ ಮೇಲೆ ನಿಂತಿರ್ತಾನೆ. ಯಾಕೆಂದ್ರೆ ನಮ್ಮ ಹೀರೋಗೆ ಅಂತ ಇದ್ದಿದ್ದ ಕೆಲಸ ಹೋಯ್ತು, ಅವನಿಗೆ ಅಂತ ರಿಲೇಶನ್ಶಿಪ್ ರಿಲೇಟಿವ್ಸ್ ಅಂತ ಯಾರುವೇ ಇಲ್ಲ. ಇವನು ತಗೊಂಡಿದ್ದ ಸಾಲ ಬೇರೆ ಡಬಲ್ ತ್ರಿಬಲ್ ಆಗ್ಬಿಟ್ಟಿದೆ, ಅದನ್ನ ಇವನ ಕೈಯಲ್ಲಿ ತೀರ್ಸೋಕು ಆಗ್ತಿಲ್ಲ. ಆದ್ರಿಂದ ಇದ್ರ ಮೇಲೆ ಈ ಭೂಮಿಯಲ್ಲಿ ನಾವು ಬದುಕಿದ್ದು ಏನನ್ನ ಸಾಧಿಸ್ತೀವಿ ಅಂತ ಡಿಸೈನ್ ಮಾಡಿ ಆ ಬ್ರಿಡ್ಜ್ ಮೇಲಿಂದ ಕೆಳಗಡೆ ಬಿದ್ದು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾನೆ. ಅದೇ ರೀತಿ ಜಂಪ್ ಮಾಡಿ ಬಿಡ್ತಾನೆ. ಆದ್ರೆ ನಮ್ಮ ಹೀರೋ ಸತ್ತಿಲ್ಲ, ಕೆರೆ ಸೈಡ್ ಗೆ ಜೀವಂತವಾಗಿ ಬಂದು ಸೇರ್ಕೊಬಿಟ್ಟಿರ್ತಾನೆ. ಆಮೇಲೆ ಕಾನ್ಶಿಯಸ್ ಗೆ ಬಂದು ಕರ್ಮ, ನಾವು ಸಾಯೋದಕ್ಕೆ ಕೂಡ ಅದೃಷ್ಟ ಬೇಕಾಗಿದೆ ಅನ್ಸುತ್ತೆ ಅಂತ ಅನ್ಕೊಂಡು ಅವನ ಫೋನ್ ಅನ್ನ ತೆಗೆದು ನೋಡ್ತಾನೆ. ಫೋನ್ ನೀರಿಗೆ ಬಿದ್ದಿದ್ರಿಂದ ಫೋನ್ ಆನ್ ಆಗ್ತಿಲ್ಲ. ಆವಾಗ ನಮ್ಮ ಹೀರೋ ದೂರದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇರುತ್ತೆ. ಸೊ ಆ ಬಿಲ್ಡಿಂಗ್ ಇಂದ ನಾವು ಜಂಪ್ ಮಾಡಿದ್ರೆ ಖಂಡಿತ ಸತ್ತೋಗ್ಬಿಡ್ತೀವಿ. ಆದ್ರಿಂದ ಡೈರೆಕ್ಟ್ ಆ ಬಿಲ್ಡಿಂಗ್ ಗೆ ಹೋಗೋಣ ಅಂತ ನಮ್ಮ ಹೀರೋ ಆ ದ್ವೀಪದ ಇನ್ನೊಂದು ಸೈಡ್ ಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡಿದ್ರೆ ನಮ್ಮ ಹೀರೋಗೆ ದೊಡ್ಡ ಶಾಕು. ಏನು ಅಂದ್ರೆ ಅಲ್ಲಿಂದ ಹೊರಗಡೆ ಹೋಗೋಕೆ ದಾರಿನೇ ಇಲ್ಲ. ಸೊ ನಮ್ಮ ಹೀರೋ ಗಾಬರಿಯಾಗಿ ಆ ದ್ವೀಪದ ಸುತ್ತಮುತ್ತ ಎಲ್ಲ ಕಡೆನೂ ಓಡಿ ಹೋಗಿ ನೋಡ್ತಾನೆ. ನೋಡಿದ್ರೆ ಸುತ್ತಮುತ್ತ ಬರೀ ನೀರೇ ಇರ್ತಾ ಇದೆ. ಇವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ದಾರಿನೇ ಇಲ್ಲ. ಸರಿ, ಆ ಬ್ರಿಡ್ಜ್ ದ ಪಿಲ್ಲರ್ ಅನ್ನಾದ್ರೂ ಯೂಸ್ ಮಾಡಿ ನಾವು ಹತ್ತಿ ಹೋಗ್ಬಿಡೋಣ ಅಂತ ಅನ್ಕೊಂಡು ಹೋಗಿ ನೋಡಿದ್ರೆ ಅದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಅದು ದೊಡ್ಡ ಪಿಲ್ಲರ್ ಆಗಿರ್ತಿದೆ. ಅದನ್ನ ಹಿಡಿದು ಹತ್ತೋದಕ್ಕೆ ಅಲ್ಲಿ ಗ್ರಿಪ್ ಕೂಡ ಇಲ್ಲ. ಆದ್ರಿಂದ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಆಗಲ್ಲ ಅಂತ ನಮ್ಮ ಹೀರೋ ಅಲ್ಲಿರುವ ಕಸಗಳ ಜೊತೆ ಕಸವಾಗಿ ಮಲ್ಗಿ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆವಾಗ ಒಂದು ದೊಡ್ಡ ಶಿಪ್ಪಿನ ಹಾರ್ನ್ಸ್ ಅದು ಕೇಳುತ್ತೆ. ನಮ್ಮ ಹೀರೋನು ಆ ಶಿಪ್ ಮುಖಾಂತರ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಎದ್ದು ಬಿದ್ದು ಹೊರಗಡೆ ಓಡಿ ಬಂದು ನೋಡ್ತಾನೆ. ಅಲ್ಲಿ ಹೋಗ್ತಾ ಇರುವ ಶಿಪ್ ಅನ್ನ ನೋಡಿ ನನ್ನನ್ನ ಕಾಪಾಡಿ ಅಂತ ಕೈ ತೋರಿಸ್ತಿರ್ತಾನೆ. ಆದ್ರೆ ಆ ಶಿಪ್ ಅಲ್ಲಿ ಹೋಗ್ತಾ ಇರುವ ಪ್ಯಾಸೆಂಜರ್ಸ್ ನಮ್ಮ ಹೀರೋ ಏನೋ ಜಾಲಿಯಾಗಿ ಹಾಯ್ ತೋರಿಸ್ತಾ ಇದ್ದಾನೆ ಅಂತ ಅನ್ಕೊಂಡು ಅವನು ಹಾಯ್ ಅಂತ ತೋರಿಸ್ತಿರ್ತಾನೆ. ಅದಕ್ಕೆ ನಮ್ಮ ಹೀರೋ, ಲೋ, ನಾನು ನಿನಗೆ ಹಾಯ್ ಬೈ ತೋರಿಸ್ತಾ ಇಲ್ಲ ಕಣೋ, ನಾನು ಈ ದ್ವೀಪದಲ್ಲಿ ಸಿಗೋಕೆ ಬಿಟ್ಟಿದ್ದೀನಿ, ನನ್ನನ್ನು ಕಾಪಾಡು ಅಂತ ಕಿರ್ಚ್ಕೋತಾನೆ ಇರ್ತಾನೆ. ಆದ್ರೆ ಅವನನ್ನ ಕ್ರಾಸ್ ಮಾಡಿ ಆ ಶಿಪ್ ಅಲ್ಲಿಂದ ಹೋಗ್ಬಿಡ್ತಾನೆ. ಇದನ್ನು ನೋಡಿದ ನಮ್ಮ ಹೀರೋ ಸಿಕ್ಕಾಪಟ್ಟೆ ನೊಂದೋಗ್ಬಿಡ್ತಾನೆ. ಆದ್ರೆ ಅವನ ನಂಬಿಕೆಯನ್ನ ಕಳ್ಕೊಳ್ಳಿಲ್ಲ. ಆದ್ರಿಂದ ಅಲ್ಲಿರುವ ಮರ್ಲಲ್ಲಿ ಹೆಲ್ಪ್ ಅಂತ ಬರ್ದಿಟ್ಬಿಟ್ಟು ನಾವು ಈ ಕ್ಯಾಸ್ಟವೇ ಮೂವಿ ರೀತಿ ಈ ದ್ವೀಪದಲ್ಲಿ ಬಂದು ಸಿಗೋಕೋಬಿಟ್ಟಿದೀವೋ ಏನೋ ಅಂತ ಯೋಚನೆ ಮಾಡ್ತಿರ್ತಾನೆ. ನಂತರ ಅವನ ಫೋನ್ ಅನ್ನ ಬಿಸಿಲಲ್ಲಿ ಬಿಚ್ಚಿಟ್ಟು ಚೆನ್ನಾಗಿ ಒಣಗಿಸಿ ಮತ್ತೆ ಆ ಫೋನ್ ಅನ್ನ ಹಾಕಿ ನೋಡ್ಬೇಕಾದ್ರೆ ಫೋನ್ ಆನ್ ಆಗುತ್ತೆ. ಆದ್ರೆ ಒಂದೇ ಒಂದು ಪಾಯಿಂಟ್ ಮಾತ್ರವೇ ಚಾರ್ಜ್ ಇರ್ತಿರೋದು. ಇನ್ನು ಸ್ವಲ್ಪ ಹೊತ್ತಲ್ಲಿ ಆ ಫೋನ್ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಸೊ ಅದಕ್ಕೂ ಮುಂಚೆ 911 ಗೆ ಕಾಲ್ ಮಾಡಿ ನಾವು ಹೆಲ್ಪ್ ಅನ್ನ ಕೇಳೋಣ ಅಂತ ನಮ್ಮ ಹೀರೋ ಪೊಲೀಸ್ಗೆ ಫೋನ್ ಕಾಲ್ ಅನ್ನ ಮಾಡಿ ಈ ರೀತಿ ಒಂದು ಡಿಫರೆಂಟ್ ಆದ ವಿಚಿತ್ರವಾದ ಪ್ಲೇಸ್ ಅಲ್ಲಿ ಬಂದು ನಾನು ಸಿಗೋಕೆ ಬಿಟ್ಟಿದ್ದೀನಿ. ನದಿಯ ಮಧ್ಯ ಒಂದು ದ್ವೀಪ, ಆ ದ್ವೀಪದ ಮೇಲೆ ಒಂದು ಬ್ರಿಡ್ಜ್ ಅಂತ ಲೂಸ್ ಹಂಗೆ ಮಾತಾಡ್ತಿರ್ಬೇಕಾದ್ರೆ ಪೊಲೀಸ್ ಅವರು ಟೆನ್ಷನ್ ಆಗಿ, ಕುಡಿದ್ಬಿಟ್ಟು ನಮಗೇನೆ ಕಾಲ್ ಮಾಡಿ ಕಿಂಡಲ್ ಮಾಡ್ತಾ ಇದೀಯಾ, ಫೋನ್ ಅನ್ನ ಕಟ್ ಮಾಡು ಅಂತ ಹೇಳಿ ಕಟ್ ಮಾಡಿ ಬಿಡ್ತಾರೆ. ಆವಾಗ ಹೀರೋನು, ಅಯ್ಯೋ ಪೊಲೀಸ್ ಅವರು ನಂಬ್ತಾ ಇಲ್ವಲ್ಲ, ಚಾರ್ಜ್ ಬೇರೆ ಕಡಿಮೆ ಇರ್ತಿದ್ಯಲ್ಲ, ಸ್ವಿಚ್ ಆಫ್ ಆಗ್ಬಿಡುತ್ತಲ್ಲ ಇವಾಗ ಅಂತ ನಮ್ಮ ಹೀರೋ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಯೂಸ್ ಮಾಡ್ತಾ ಇರುವ ಸಿಮ್ ನೆಟ್ವರ್ಕ್ ಕಂಪನಿಯಿಂದ ನಮ್ಮ ಹೀರೋಗೆ ಒಂದು ಹುಡುಗಿ ಕಾಲ್ ಮಾಡ್ತಾಳೆ. ಕಾಲ್ ಮಾಡ್ಬಿಟ್ಟು, ಸರ್ ನಿಮ್ಮ ನಂಬರ್ ಗೆ ಒಂದು ಸೂಪರ್ ಆದ ಆಫರ್ ಅನ್ನ ನಿಮಗೆ ಅಂತ ಸ್ಪೆಷಲ್ ಆಗಿ ತಂದಿದೀವಿ ಸರ್ ಅಂತ ಏನೇನೋ ಹೇಳಿ ಬ್ಲಾ ಅಂತ ಮಾತಾಡ್ತಾನೆ ಇರ್ತಾಳೆ. ಆವಾಗ ನಮ್ಮ ಹೀರೋನು, ಸ್ವಲ್ಪನಾದ್ರೂ ಗ್ಯಾಪ್ ಬಿಡೆ, ನಾನ್ ಹೇಳೋದನ್ನು ಸ್ವಲ್ಪ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ದ್ವೀಪದಲ್ಲಿ ಬಂದು ನಾನು ಸಿಗೋಕೆ ಬಿಟ್ಟಿದ್ದೀನಿ, ಪ್ಲೀಸ್ ಪೊಲೀಸ್
ಪೊಲೀಸ್ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಅನ್ನ ಕೊಡು, ನನಗೆ ಹೆಲ್ಪ್ ಮಾಡು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿ ಓ ನಮ್ಮ ನೆಟ್ವರ್ಕ್ ಅನ್ನ ಯೂಸ್ ಮಾಡಿ ನಿಮ್ಮ ಕೈಯಲ್ಲಿ ದ್ವೀಪದಿಂದ ಕೂಡ ಮಾತಾಡೋಕೆ ಆಗ್ತಾ ಇದೆಯಾ ಅಂತ ಹೇಳಿ ಅವಳ ಕಂಪನಿಯ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಿರ್ತಾವಳೆ. ಆ ರೀತಿ ಮಾತಾಡ್ತಾನೆ ಇರ್ಬೇಕಾದ್ರೆ ನಮ್ಮ ಹೀರೋ ಅವನ ಫೋನ್ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಸೊ ಇದರಲ್ಲಿ ಟೆನ್ಷನ್ ಆದ ನಮ್ಮ ಹೀರೋ ಅವನ ಫೋನ್ ಅನ್ನ ಹಾಕಿ ಹೊಡೆದಾಕ್ತಾನೆ. ಆಮೇಲೆ ನಮ್ಮ ಹೀರೋಗೆ ಒಂದು ಐಡಿಯಾ ಬರುತ್ತೆ, ಸುಮ್ನೆ ಈ ನದಿಯಲ್ಲಿ ನಾವು ಈಜು ಹೊಡ್ಕೊಂಡು ಸಿಟಿಗೆ ಹೋಗ್ಬಿಟ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ನಮ್ಮ ಹೀರೋ ಈಜು ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಹಾಗೆ ನಿಧಾನಕ್ಕೆ ನೀರ್ ಒಳಗಡೆ ಬರ್ತಿರ್ತಾನೆ. ಆದ್ರೆ ನಮ್ಮ ಹೀರೋಗೆ ನೀರಂದ್ರೆ ಸಿಕ್ಕಾಪಟ್ಟೆ ಭಯ. ಯಾಕೆ ಅಂದ್ರೆ ನಮ್ಮ ಹೀರೋಗೆ ಒಂದು ಚೂರು ಈಜೆ ಗೊತ್ತಿರಲ್ಲ. ಆದ್ರಿಂದ ಸತ್ರು ಪರವಾಗಿಲ್ಲ, ಈ ದ್ವೀಪದಲ್ಲೇ ಸತ್ತೋಗ್ಬಿಡೋಣ, ನೀರಲ್ಲಂತೂ ಬಿದ್ದು ಸಾಯೋದು ಬೇಡ ಅಂತ ಹೇಳಿ ಮತ್ತೆ ನಮ್ಮ ಹೀರೋ ದ್ವೀಪಕ್ಕೇನೆ ಓಡಿ ಬಂದ್ಬಿಡ್ತಾನೆ. ಇವಾಗ ನಮ್ಮ ಹೀರೋ ಈ ದ್ವೀಪದಿಂದ ತಪ್ಪಿಸ್ಕೊಂಡು ಹೋಗಿ ಏನನ್ನ ಮಾಡ್ತಾನೆ, ಆ 60 ಫ್ಲೋರ್ಸ್ ಇರುವ ದೊಡ್ಡ ಬಿಲ್ಡಿಂಗ್ ಗೆ ಹೋಗಿ ಅದ್ರ ಟಾಪ್ ಇಂದ ಕೆಳಗಡೆ ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಳ್ಳೋದೇ ಅಲ್ವಾ ಅವನ ಪ್ಲಾನ್. ಸೊ ಹೇಗಿದ್ರು ಸಾಯೋದು ತಾನೆ, ಅದಕ್ಕೆ ಬೆಟರ್ ಈ ದ್ವೀಪದಲ್ಲೇ ಇದ್ದು ಸತ್ತೋಗ್ಬಿಡೋಣ ಅಂತ ಅಲ್ಲಿರುವ ಮರದಲ್ಲಿ ಬಟ್ಟೆ ಹಾಕಿ ಅಂದ್ರೆ ಅವನ ಟೈಯನ್ನೇ ಕಟ್ಟಿ ಅದರಲ್ಲಿ ಹಾಗೆ ನೇಣ ಹಾಕೊಂಡು ಸತ್ತೋಗ್ಬಿಡೋಣ ಅಂತ ನೋಡ್ತಾವನೆ. ಆದ್ರೆ ಅಂತಹ ಸಮಯದಲ್ಲಿ ನಮ್ಮ ಹೀರೋಗೆ ಲೂಸ್ ಮೋಷನ್ ಆಗೋದಕ್ಕೆ ಶುರು ಆಗುತ್ತೆ. ಆದ್ರಿಂದ ಒಂದು ಪೊದೆ ಒಳಗಡೆ ಹೋಗಿ ಡಮ್ ಡುಮ್ ಅಂತ ಬಾಂಬ್ಸ್ ಗಳನ್ನ ಹಾಕ್ತಿರ್ತಾನೆ. ಆವಾಗ ಆ ಜಾಗದಲ್ಲಿ ಒಂದು ವಿಚಿತ್ರವಾಗಿ ಇರುವ ಹೂವನ್ನ ನೋಡ್ತಾನೆ. ಅದನ್ನು ನೋಡ್ಬಿಟ್ಟು ಅದನ್ನ ಅವನ ಬಾಯಿಗೆ ಇಟ್ಟು ಚೀಪ್ಬೇಕಾದ್ರೆ ಅದ್ರ ಒಳಗಡೆಯಿಂದ ಜೇನು ಬರುತ್ತೆ. ಇಂತಹದೊಂದು ಜೇನನ್ನ ನಮ್ಮ ಹೀರೋ ಅವನ ಲೈಫ್ ಅಲ್ಲಿ ಟೇಸ್ಟ್ ಮಾಡಿದ್ದೇ ಇಲ್ಲ. ಆದ್ರಿಂದ ರಚನೆ ಮಾಡಿ ರುಚಿಸಿ ಟೇಸ್ಟ್ ಮಾಡ್ತಿರ್ತಾನೆ. ಆಮೇಲೆ ನಮ್ಮ ಹೀರೋಗೆ ನೀರಿಗೆ ಯಾವುದೇ ರೀತಿಯ ತೊಂದರೆನೂ ಇಲ್ಲ. ಆ ದ್ವೀಪವನ್ನ ಸುತ್ತಿರೋದು ಏನು ಸಮುದ್ರ ಇಲ್ಲ, ನದಿ ನೀರೇ ಅಲ್ವಾ. ಆದ್ರಿಂದ ಆ ನದಿ ನೀರೇ ಟೇಸ್ಟ್ ಆಗಿರ್ತಿದೆ. ಅದ್ರಲ್ಲೇ ಬಿದ್ದು ಸೂಪರ್ ಆಗಿ ಕುಡ್ದು ಅಲ್ಲೇ ಸ್ಟೇ ಆಗ್ತಾವನೆ. ಆಮೇಲೆ ಐಲ್ಯಾಂಡ್ ಅಲ್ಲಿ ಅಲ್ಲಲ್ಲಿ ಮಶ್ರೂಮ್ಸ್ ಇರೋದನ್ನ ನೋಡ್ತಾವನೆ. ಮೇ ಬಿ ಇದನ್ನ ತಿಂದ್ರೆ ನಾವು ಸತ್ತೋಗ್ಬಿಡ್ತೀವೋ, ಅಯ್ಯೋ ಸತ್ರೆ ಸಾಯೋಣ ಬಾ ಅಂತ ಹೇಳಿ ಆ ಮಶ್ರೂಮ್ಸ್ ಅನ್ನ ಚೆನ್ನಾಗಿ ತಿಂತಾನೆ ಹೀರೋ. ಆದ್ರೂ ನಮ್ಮ ಹೀರೋಗೆ ಏನುವೇ ಆಗಲ್ಲ. ಆಮೇಲೆ ಆ ಜಾಗದಲ್ಲಿ ಹಾಗೆ ಕತ್ತಲೆ ಉಂಟಾಗುತ್ತೆ ಅಲ್ವಾ. ಆದ್ರಿಂದ ಕತ್ತಲೆ ಆಗೋಕ್ಕೂ ಮುಂಚೆ ಬೆಂಕಿಯನ್ನ ಕಚ್ಚಿಸ್ಕೊಬಿಡೋಣ ಅಂತ ಒಂದು ಕಡ್ಡಿಯನ್ನ ಹಿಡಿದು ಉಜ್ಜುತ್ತಾನೆ ಇರ್ತಾನೆ. ಸುಮಾರು ಗಂಟೆ ಟೈಮ್ ಇಂದ ಉಜ್ಜುತ್ತಾ ಇದ್ದಾನೆ. ಆದ್ರೆ ಬೆಂಕಿ ಮಾತ್ರ ಹಿಡ್ಕೊತಿಲ್ಲ. ಅದಕ್ಕೆ ಟೆನ್ಷನ್ ಅಲ್ಲಿ ಬಿಯರ್ ಗಿಲ್ಸ್ ಅನ್ನು ಹಿಡಿದು ಹೋಗಿತಿರ್ತಾನೆ. ಏನು ನೀನು ಉಜ್ಜಿದ್ರೆ ಬೇಗನೆ ಬೆಂಕಿ ಹಿಡ್ಕೊಬಿಡುತ್ತೆ, ನಾನು ಆವಾಗ್ಲಿಂದ ಉಜ್ತಾ ಇದ್ದೀನಿ, ಬೆಂಕಿನೇ ಬರ್ತಾ ಇಲ್ವಲ್ಲ ಅಂತ ಬೈದ್ಬಿಟ್ಟು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ, ಒಂದು ಸಿಗರೇಟ್ ಅನ್ನು ಸೇರೇನೆ ಸರಿ ಬರುತ್ತೆ ಅಂತ ಸಿಗರೇಟ್ ಅನ್ನ ತಗೊಂಡು ಕಚ್ಚಿಸ್ಬೇಕಾದ್ರೇನೆ ನಮ್ಮ ಹೀರೋಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅವನ ಹತ್ರ ಆಲ್ರೆಡಿ ಲೈಟರ್ ಇದೆಯಾ ಅಂತ. ಆದ್ರೂ ಆ ಲೈಟರ್ ಅನ್ನು ಬಿಟ್ಬಿಟ್ಟು ಬೆಂಕಿಯನ್ನು ಕಚ್ಚಿಸ್ತೀನಿ ಅಂತ ಇಷ್ಟೊಂದು ಕ್ವಾಟ್ಲೆ ಮಾಡಿದ್ದಾನೆ ಹುಡುಗ. ನಮ್ಮ ಹುಡುಗ ಎಷ್ಟು ಬ್ರಿಲಿಯಂಟ್ ಅಂತ ನೋಡಿ. ಆಮೇಲೆ ಅವತ್ತು ರಾತ್ರಿ ಹೇಗೋ ಬೆಂಕಿಯನ್ನ ಕಚ್ಚಿಸ್ಬಿಟ್ಟು ಹಾಗೆ ಮಲ್ಗಿ ನಿದ್ದೆ ಮಾಡ್ತಿರ್ತಾನೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆ ದ್ವೀಪದಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಹುಡುಕ್ತಿರ್ತಾನೆ. ಆ ರೀತಿ ಎಲ್ಲ ಜಾಗವನ್ನು ಹುಡುಕಿ ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ಒಂದು ಹೊಡೆದೋಗಿರುವ ಬೋಟ್ ಸಿಗುತ್ತೆ. ಅದನ್ನ ನೋಡಿದ ನಮ್ಮ ಹೀರೋಗೆ ಖುಷಿಯನ್ನ ತಡ್ಕೊಳ್ಳೋಕೆನೆ ಆಗ್ಲಿಲ್ಲ. ಆದ್ರಿಂದ ಆ ಬೋಟ್ ಅನ್ನ ಹಾಗೆ ಎಳ್ಕೊಂಡ್ ಬಂದು ಅದನ್ನೇ ಹಾಗೆ ಅವನ ಮನೆಯಾಗಿ ಚೇಂಜ್ ಮಾಡ್ಕೊತಾನೆ. ಹಾಗೆ ದಿನಗಳು ಕಳೀತಾ ನಮ್ಮ ಹೀರೋಗೆ ಹೊಟ್ಟೆಶುವಾಗುತ್ತೆ ಅಲ್ವಾ. ಆದ್ರಿಂದ ಆ ಐಲ್ಯಾಂಡ್ ಗೆ ಬರುವ ಬರ್ಡ್ಸ್ ಏನನ್ನಾದ್ರೂ ಹಿಡಿಯೋಣ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅವನ ಕೈಯಲ್ಲಿ ಆಗ್ತಾ ಇಲ್ಲ. ಸರಿ ನದಿಯಲ್ಲಿ ತುಂಬಾ ಮೀನುಗಳು ಇರುತ್ತೆ ಅಲ್ವಾ, ಅದನ್ನಾದ್ರೂ ಹಿಡಿಯೋಣ, ಮೀನನ್ನ ಕಡ್ಡಿಯಿಂದ ಚುಚ್ಚಿ ಹಿಡಿದು ಬಿಡೋಣ ಅಂತ ಕಡ್ಡಿಯನ್ನ ತಗೊಂಡು ಮೀನಿಗೆ ಚುಚ್ಚುತ್ತಾನೆ. ಆದ್ರೆ ಮೀನಿಗೆ ಚುಚ್ಚೋದ್ರ ಬದಲು ಅವನ ಕಾಲಿಗೆನೆ ಚುಚ್ಕೋತಾನೆ. ಚುಚ್ಚಿದ್ರಲ್ಲಿ ನೋವನ್ನ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ, ಭಯಂಕರವಾಗಿ ಕಿರ್ಚ್ಕೋತಾನೆ. ಆಮೇಲೆ ಐಲ್ಯಾಂಡ್ ಅಲ್ಲಿ ತುಂಬಾ ಮರಗಳ ಮೇಲೆ ಪಕ್ಷಿಗಳು ಮೊಟ್ಟೆಗಳನ್ನ ಹಾಕಿಟ್ಟಿರುತ್ತೆ. ಸರಿ ಮೊಟ್ಟೆಯನ್ನ ತಗೊಳ್ಳೋಣ ಅಂತ ಮರವನ್ನ ಹತ್ತೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ನಮ್ಮ ಹೀರೋಗೆ ಮರ ಹತ್ತೋಕು ಬರ್ತಾ ಇಲ್ಲ. ಇದು ಸಾಕಾಗಲ್ಲ ಅಂತ ನಮ್ಮ ಹೀರೋ ಅವನ ತಲೆ ಮೇಲೆನೆ ಕಾಗೆ ಮೋಷನ್ ಹೋಗ್ಬಿಡುತ್ತೆ. ಆವಾಗ ನಮ್ಮ ಹೀರೋನು ಕರ್ಮ ಅಂತ ಹೇಳಿ ಒಂದು ಶಾಂಪೂ ಅನ್ನು ಯೂಸ್ ಮಾಡಿ ನದಿ ನೀರಲ್ಲಿ ಅವನ ತಲೆಯನ್ನ ವಾಶ್ ಮಾಡ್ಕೊತಿರ್ತಾನೆ. ಆವಾಗ ಕೆಮಿಕಲ್ ನೀರಲ್ಲಿ ಮಿಕ್ಸ್ ಆಗಿ ಅದ್ರ ಒಳಗಡೆ ಇರ್ತಾ ಇದ್ದ ಮೀನುಗಳೆಲ್ಲ ಸತ್ತೋಗಿ ತೇಲಾಡ್ತಿರ್ತವೆ. ಆಮೇಲೆ ಏನು ಹಾಗೆ ಆ ಮೀನುಗಳನ್ನ ತಗೋತಾನೆ. ಹಾಗೆ ಬೆಂಕಿಯಲ್ಲಿ ಸುಟ್ಟು ಟೇಸ್ಟ್ ಮಾಡಿ ತಿಂತಾನೆ. ಆಮೇಲೆ ರಾತ್ರಿ ಹಾಗೆ ಮಲ್ಗಿ ನಿದ್ದೆ ಮಾಡ್ಬಿಡ್ತಾನೆ. ಅವನು ತಿನ್ಬೇಕಾದ್ರೆ ಮೀನಿನ ಮುಳ್ಗಳು ಇರುತ್ತೆ ಅಲ್ವಾ, ವೇಸ್ಟೇಜಸ್, ಅದನ್ನ ಒಂದು ತಟ್ಟೆಯಲ್ಲಿ ಹಾಕಿಟ್ಟಿರ್ತಾನೆ. ಅದನ್ನ ಒಂದು ಪಾರಿವಾಳ ತಿನ್ಬಿಟ್ಟು ಆ ತಟ್ಟೆ ಪಕ್ಕದಲ್ಲಿ ಸತ್ತು ಬಿದ್ದಿರುತ್ತೆ. ನೋಡಿದ್ರೆ ನಮ್ಮ ಹೀರೋಗೆ ಲಕ್ಕನ್ನ, ನೆನ್ನೆ ಮೀನು, ಇವತ್ತು ಪಾರಿವಾಳ ಮಾಂಸ. ಆ ಪಾರಿವಾಳವನ್ನು ಬೆಂಕಿಯಲ್ಲಿ ಚೆನ್ನಾಗಿ ಸುಟ್ಟು ಯಮ್ ಯಮ್ ಅಂತ ಚೆನ್ನಾಗಿ ತಿನ್ಬಿಟ್ಟು ಹಾಗೆ ತಿಂದಿದ್ದ ನಿಶೆಯಲ್ಲಿ ಒಂದು ಜಾಗದಲ್ಲಿ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಒಳ್ಳೆ ಲೈಫ್ ಸ್ಟೈಲ್ ಅಲ್ವಾ ನಮ್ಮ ಹೀರೋದು. ಇವಾಗ ಹಾಗೆ ಕಟ್ ಮಾಡಿ ಸಿಟಿ ಒಳಗಡೆ ಇರ್ತಾ ಇರುವ ನಮ್ಮ ಹೀರೋಯಿನ್ ಅನ್ನ ತೋರಿಸ್ತಾರೆ. ಇವಳ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಳು ಒಂದು ರೀತಿಯ ವಿಚಿತ್ರವಾದ ಹುಡುಗಿ. ಇವಳ ರೂಮ್ ಅನ್ನ ಬಿಟ್ಟು ಹೊರಗಡೆ ಬಂದೇನೆ 3 ವರ್ಷ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ಗೆ ಇವಳನ್ನ ಬಿಟ್ಟು
ಈ ಭೂಮಿಯಲ್ಲಿ ಇರ್ತಾ ಇರುವ ಮಿಕ್ಕಿರೋರು ಎಲ್ಲರೂ ಏಲಿಯನ್ಸ್. ಅವ್ರಗಳ ಹತ್ರ ನಾವು ಮಾತಾಡಬಾರ್ದು, ಅವ್ರಗಳ ಜೊತೆ ನಾವು ಪರಿಚಯ ಆಗ್ಬಾರ್ದು, ಮನೆ ಬಿಟ್ಟೆ ನಾವು ಹೊರಗಡೆ ಹೋಗ್ಬಾರ್ದು ಅಂತ ಅನ್ಕೋತಿರ್ತಾವಳೆ ಅವಳ ಮನ್ಸೊಳಗಡೆ. ಆದ್ರಿಂದ ಅವಳ ರೂಮ್ ಒಳಗಡೆ ನೋಡ್ಬೇಕಾದ್ರೆ ಬರೀ ಕಸದ ತೊಟ್ಟಿ ರೀತಿ ಕಾಣುತ್ತೆ. ಇವಳ ಡೈಲಿ ರೊಟೀನ್ ಏನು ಅಂದ್ರೆ ಡೈಲಿ ಬೆಳಗ್ಗೆ ಕಂಡ್ಬಿಟ್ಟು ಎಚ್ಚರ ಆಗ್ತಾವಳೆ, ಏನನ್ನಾದ್ರೂ ತಿಂತಾವಳೆ, ಹಾಗೆ ನಿಂತಿದ್ದ ಜಾಗದಲ್ಲೇ 2-3 ಸ್ಟೆಪ್ ನಡೀತಾವಳೆ. ನಂತರ ಹಾಗೆ ಸಿಸ್ಟಮ್ ಮುಂದೆ ಕೂತ್ಕೋತಾವಳೆ. ಒಂದು ಫೇಕ್ ಐಡಿಯಾನ ಕ್ರಿಯೇಟ್ ಮಾಡಿ ಮಡಗಿರ್ತಾವಳೆ ಹುಡುಗಿ. ಅದನ್ನ ಇಟ್ಟು ಒಂದು ಹುಡುಗಿ ಮುಖವನ್ನ ಮಾಫಿಂಗ್ ಮಾಡಿ ಇವಳ ಮುಖವಾಗಿ ಚೇಂಜ್ ಮಾಡಿ, ನಾನು ಇಲ್ಲಿಗೆ ಹೋಗಿದ್ದೆ, ಅಲ್ಲಿಗೆ ಹೋಗಿದ್ದೆ, ಇಂಥದನ್ನ ಶಾಪಿಂಗ್ ಮಾಡಿದೆ ಅಂತ ಎಲ್ಲವನ್ನು ಇವಳು ಮಾಡಿದ ರೀತಿ ಪೋಸ್ಟ್ಸ್ ಅನ್ನ ಹಾಕ್ತಿರ್ತಾವಳೆ. ಇವಾಗ ಇವು ಎಲ್ಲದಕ್ಕಿಂತ ನಮ್ಮ ಹೀರೋಯಿನ್ ಗೆ ಇಂಪಾರ್ಟೆಂಟ್ ಆದ ವಿಷಯ ಏನು ಅಂದ್ರೆ ಚಂದ್ರನನ್ನ ಫೋಟೋಸ್ ತಗೊಳ್ಳೋದು. ಇವಳ ಹತ್ರ ಒಂದು ಪವರ್ಫುಲ್ ಆದ ಕ್ಯಾಮ್ರಾ ಇರುತ್ತೆ. ಅದನ್ನು ಯೂಸ್ ಮಾಡಿ ಡೈಲಿ ಚಂದ್ರನನ್ನ ಫೋಟೋಸ್ ತಗೊಂಡು ಅದನ್ನ ಅವಳ ರೂಮ್ ಪೂರ್ತಿ ಅಂಟಿಸಿಟ್ಟಿರ್ತಾವಳೆ. ಹೀಗಿರ್ಬೇಕಾದ್ರೆ ಒಂದು ದಿನ ಅವರ ಸಿಟಿಯಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಅದರಲ್ಲಿ ಆ ಸಿಟಿಯಲ್ಲಿ ಇರುವ ಕಾರ್, ವ್ಯಾನ್, ಮನುಷ್ಯರು ಯಾರುವೆ ಅಲ್ಲಾಡಬಾರ್ದು, ಎಲ್ಲರೂ ಅವರವರ ಜಾಗದಲ್ಲಿ ಹಾಗೆ ಫ್ರೀಸ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಅದೇ ರೀತಿ ಫ್ರೀಸ್ ಆಗಿ ನಿಂತಿರ್ತಾರೆ. ಅದನ್ನ ನಮ್ಮ ಹೀರೋಯಿನ್ ಅವಳ ಪವರ್ಫುಲ್ ಕ್ಯಾಮ್ರಾವನ್ನು ಯೂಸ್ ಮಾಡಿ ಫೋಟೋಸ್ ತಗೋತಾವಳೆ. ಆವಾಗ ನಮ್ಮ ಹೀರೋ ಇರುವ ದ್ವೀಪದಲ್ಲಿ ಹೆಲ್ಪ್ ಅಂತ ಬರ್ದಿಟ್ಟಿರೋದನ್ನ ನೋಡಿ ಆ ದ್ವೀಪದ ಒಳಗಡೆ ಯಾರಾದ್ರೂ ಇದಾರ ಅಂತ ನಮ್ಮ ಹೀರೋಯಿನ್ ಹುಡುಕಿ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ನಮ್ಮ ಹೀರೋ ನೇಣ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿರ್ತಾನೆ ಅಲ್ವಾ, ಆವಾಗ್ಲೇ ಅವನನ್ನ ನೋಡಿದ್ದಾಳೆ ನಮ್ಮ ಹೀರೋಯಿನ್. ಆದ್ರೂ ಅವನೊಬ್ಬ ಏಲಿಯನ್ ಆಗಿ ಇರಬಹುದು ಅಂತ ಅನ್ಕೊಂಡು ನಮ್ಮ ಹೀರೋಯಿನ್ ಹೆದರಿ ಓಡಿ ಹೋಗಿ ಅವಳ ಕಬೋರ್ಡ್ ಅಲ್ಲಿ ಮಲ್ಗಿ ನಿದ್ದೆ ಮಾಡ್ಬಿಟ್ಟಿರ್ತಾವಳೆ. ಅದೇ ತರ ಮುಂಚೆ ಒಂದು ಸೀನ್ ಅಲ್ಲಿ ನಮ್ಮ ಹೀರೋ ಪ್ಯಾಂಟ್ ಬಿಚ್ಚಾಕ್ಬಿಟ್ಟು ನೋಡ್ಕೊಳ್ರು ಅನ್ನೋ ರೀತಿ ಕಿರ್ಚ್ಕೊತಿರ್ದಿರ್ತಾನೆ. ಅದನ್ನು ನಮ್ಮ ಹೀರೋಯಿನ್ ನೋಡ್ಬಿಟ್ಟು ಏನಿದು ಈ ಏಲಿಯನ್ ತುಂಬಾನೇ ಗಲಾಟೆ ಮಾಡ್ತಾ ಇದೆಯಲ್ಲ ಅಂತ ಅನ್ಕೋತಿದ್ದಿರ್ತಾವಳೆ. ಆಮೇಲೆ ನಮ್ಮ ಹೀರೋ ಆ ಬೋಟ್ ಅನ್ನ ಕಂಡು ಹಿಡಿದು ಅವನ ಜಾಗಕ್ಕೆ ಎಳ್ಕೊಂಡು ಬಂದು ಮಡಗಿರ್ತಾನೆ ಅಲ್ಲ, ಅದನ್ನ ನಮ್ಮ ಹೀರೋಯಿನ್ ನೋಡಿ ಬೇಜಾರಾಗ್ಬಿಟ್ಟು ಅವನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಸುಮ್ನೆ ಅವಳ ಫಿಂಗರ್ ಅನ್ನು ಯೂಸ್ ಮಾಡಿ ಕ್ಯಾಮರಾದ ಮುಖಾಂತರ ಅವನಿಗೆ ಆ ಬೋಟ್ ಅನ್ನ ತಳ್ಳಿಕೊಟ್ಟು ಹೆಲ್ಪ್ ಮಾಡೋ ರೀತಿ ಮಾಡಿರ್ತಾವಳೆ. ಇವಾಗ ಕಟ್ ಮಾಡಿದ್ರೆ ಪ್ರೆಸೆಂಟ್ ಅಲ್ಲಿ ನಮ್ಮ ಹೀರೋಗೆ ಆ ಐಲ್ಯಾಂಡ್ ಅಂದ್ರೆ ತುಂಬಾನೇ ಇಷ್ಟವಾಗ್ಬಿಟ್ಟಿರುತ್ತೆ. ಆದ್ರಿಂದ ಮರ್ಲಲ್ಲಿ ಹೆಲ್ಪ್ ಅಂತ ಬರ್ದಿಟ್ಟಿದ್ದ ಅಲ್ವಾ, ಅದನ್ನ ಅಲ್ಸಾಕ್ಬಿಟ್ಟು ಇವಾಗ ಹೆಲ್ಲೋ ಅಂತ ಬರ್ದಿಟ್ಟಿರ್ತಾನೆ. ಹಾಗೆ ಜಾಲಿಯಾಗಿ ಆಟ ಆಡ್ತಿರ್ತಾನೆ. ಅದೇ ರೀತಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಶಿಪ್ ಇವನನ್ನ ಕ್ರಾಸ್ ಮಾಡಿ ಹೋಗಿರುತ್ತೆ ಅಲ್ಲ, ಅದೇ ಶಿಪ್ ಇವಾಗ ಇವನನ್ನ ಕ್ರಾಸ್ ಮಾಡಿ ಮತ್ತೆ ಹೋಗ್ತಿರುತ್ತೆ. ಇವನು ಅನ್ಕೊಂಡ್ರೆ ಅದನ್ನ ಕರೆದು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ಬಹುದು. ಆದ್ರೆ ಇವಾಗ ಹೀರೋಗೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಇಷ್ಟ ಇಲ್ಲ. ಸೊ ಓಡಿ ಹೋಗಿ ಒಂದು ಮರದ ಹಿಂದೆ ಹೌಸ್ಕೊತಾನೆ. ಆ ರೀತಿ ಹೌಸ್ಕೊಂಡಿರ್ಬೇಕಾದ್ರೆ ಅವನ ಕಾಲಿನ ಕೆಳಗಡೆ ಇರುವ ಒಂದು ನೂಡಲ್ಸ್ ಪ್ಯಾಕೆಟ್ ಅನ್ನು ನೋಡ್ತಾವನೆ. ಅದನ್ನು ನೋಡಿದ ತಕ್ಷಣ ನಮ್ಮ ಹೀರೋಗೆ ಬಾಯಲ್ಲಿ ಜೊಲ್ ಬರುತ್ತೆ, ತುಂಬಾನೇ ಇಷ್ಟವಾಗ್ಬಿಡುತ್ತೆ. ಆದ್ರೆ ಆ ಪಾಕೆಟ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆ ನೂಡಲ್ಸ್ ಇರ್ತಾ ಇಲ್ಲ, ಬರೀ ಸೀಸನಿಂಗ್ ಮಾತ್ರನೇ ಇರ್ತಿರೋದು. ಆದ್ರೆ ಯಾವಾಗ ನಮ್ಮ ಹೀರೋ ಆ ನೂಡಲ್ಸ್ ಪ್ಯಾಕೆಟ್ ಅನ್ನು ನೋಡಿದ್ನೋ ಅವನಿಗೆ ಆವಾಗ್ಲಿಂದಾನೇ ನೂಡಲ್ಸ್ ಅನ್ನ ತಿನ್ಬೇಕು, ಟೇಸ್ಟ್ ಮಾಡಿ ನೋಡ್ಬೇಕು ಅಂತ ತುಂಬಾನೇ ಆಸೆ ಆಗ್ಬಿಡುತ್ತೆ. ಯಾಕೆ ಅವನು ನಿದ್ದೆ ಮಾಡ್ಬೇಕಾದ್ರೂ ಕೂಡ ಅವನ ಕನಸಲ್ಲಿ ಮತ್ತೆ ಮತ್ತೆ ಆ ನೂಡಲ್ಸ್ ಬರ್ತಿರುತ್ತೆ. ಆದ್ರಿಂದ ನಮ್ಮ ಹೀರೋ ಅದನ್ನ ಸುಮ್ನೆ ಬಿಡಬಾರ್ದು, ನಾವು ಆ ನೂಡಲ್ಸ್ ಅನ್ನ ತಿನ್ಲೇಬೇಕು, ಆ ನೂಡಲ್ಸ್ ಅನ್ನ ನಾವೇ ರೆಡಿ ಮಾಡೋಣ ಅಂತ ನಮ್ಮ ಹೀರೋ ಡಿಸೈಡ್ ಮಾಡಿ ಅವನ ಹತ್ರ ಇರುವ ಥಿಂಗ್ಸ್, ತಿನ್ನುವ ಪದಾರ್ಥಗಳು ಎಲ್ಲವನ್ನು ಯೂಸ್ ಮಾಡಿ ನೂಡಲ್ಸ್ ಅನ್ನ ರೆಡಿ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಹೀರೋ. ಆದ್ರೆ ಅವನ ಕೈಯಲ್ಲಿ ಅದನ್ನ ಮಾಡೋಕೆ ಆಗ್ತಾ ಇಲ್ಲ. ಆವಾಗ ನಮ್ಮ ಹೀರೋ ಅವನ ಚಿಕ್ಕ ವಯಸ್ಸಿನ ಬಗ್ಗೆ ಯೋಚನೆ ಮಾಡಿ ನೋಡ್ತಾನೆ. ಅವನ ಚಿಕ್ಕ ವಯಸ್ಸಿನಲ್ಲಿ ಅವರ ತಾಯಿ ನೂಡಲ್ಸ್ ಅನ್ನು ಕೊಟ್ಟು ತಿನ್ನೋ ಅಂತ ಹೇಳಿರ್ತಾರೆ. ಆದ್ರೆ ಇವನು ಟಿವಿಯನ್ನ ನೋಡ್ಕೊಂಡು ಆ ನೂಡಲ್ಸ್ ಅನ್ನ ತಿಂದೇನೆ ಇದ್ದಿರ್ತಾನೆ. ಸೊ ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ, ಲೋ ಪೆದ್ದ, ಆವತ್ತೇನೆ ತಾಯಿ ತಿನ್ನು ಅಂತ ನೂಡಲ್ಸ್ ಅನ್ನು ಕೊಟ್ರಲ್ಲೋ ಆವಾಗ್ಲೇನೆ ತಿಂದಿರ್ಬೇಕಾಗಿತ್ತು ನೀನು ಅಂತ ಇವನೇ ಬೈಕುತ್ತಿರ್ತಾವನೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ಆದ್ರೆ ಇನ್ನ ನಮ್ಮ ಹೀರೋಗೆ ಆ ನೂಡಲ್ಸ್ ಮೇಲೆ ಇರ್ತಾ ಇರುವ ಗ್ಯಾಪ್ ನ ಹೋಗ್ಲೇ ಇಲ್ಲ. ಆವಾಗ ಸಡನ್ ಆಗಿ ಅವನ ತಲೆಗೆ ಏನೋ ಒಂದು ವಿಷಯ ತೋಚುತ್ತೆ. ಅದು ಏನು ಅಂದ್ರೆ ಇವನು ಆಲ್ರೆಡಿ ಒಂದು ಬೋಟ್ ಅನ್ನು ಎಳ್ಕೊಂಡು ಬಂದಿದ್ದ ಅಲ್ವಾ, ಆ ಬೋಟ್ ಮೇಲೆ ತುಂಬಾ ಬರ್ಡ್ಸ್ ಎಲ್ಲ ಮೋಷನ್ ಹೋಗಿ ಮಡಗಿರ್ತವೆ. ಹಾಗಾದ್ರೆ ಖಂಡಿತ ಆ ಪಕ್ಷಿಗಳ ಮೋಷನ್ ಅಲ್ಲಿ ಏನಾದ್ರೂ ಧಾನ್ಯಗಳು ಸಿಗುತ್ತೆ. ಆ ಧಾನ್ಯವನ್ನ ಯೂಸ್ ಮಾಡಿ ಅದನ್ನ ಇಟ್ಟು ವ್ಯವಸಾಯ ಮಾಡಿ ಅದ್ರ ಮುಖಾಂತರ ನಾವು ನೂಡಲ್ಸ್ ಅನ್ನ ಮಾಡಿ ಬಿಡೋಣ ಅಂತ ಯೋಚನೆ ಮಾಡಿ ನಮ್ಮ ಹೀರೋ ಆ ಬೋಟ್ ಅಲ್ಲಿ ಇರ್ತಾ ಇರುವ ಮೋಷನ್ಸ್ ಎಲ್ಲವನ್ನು ಕೆರೆಯೋದಕ್ಕೆ ಶುರು ಮಾಡ್ತಾನೆ. ನೋಡೋದಕ್ಕೇನೆ ಆಕ್ವರ್ಡ್ ಆಗಿರುತ್ತೆ. ಆಮೇಲೆ ಯಾವ ಜಾಗದಲ್ಲಿ ಹುಳಗಳೆಲ್ಲ ಜಾಸ್ತಿ ಇರುತ್ತೆ ಅನ್ನೋದನ್ನ ಚೆಕ್ ಮಾಡಿ ಅಂತಹ ಜಾಗದಲ್ಲಿ ಗುಳಿಯನ್ನ ತೋಡಿ ಆ ಸೀಡ್ಸ್ ಗಳನ್ನೆಲ್ಲ ಹಾಕ್ತಾನೆ. ಇವಾಗ ಸೀಡ್ಸ್ ಅನ್ನ ಹಾಕಾಯ್ತು, ನೀರು ಕೂಡ ಇದೆ, ಆದ್ರೆ ಅಂಚು ಬೇಕಲ್ವಾ. ಸೊ ಅಂಚಿಗಾಗಿ ಇವನು ಏನನ್ನ ಮಾಡ್ತಾನೆ ಅಂದ್ರೆ ಇವನು ಮಾಡ್ತಾನೆ ಅಲ್ವಾ ಮೋಷನ್, ಅದನ್ನೇ ಯೂಸ್ ಮಾಡ್ತಾನೆ. ಅದ್ರಲ್ಲೂ ನೋಡಿ ಇವನು ಸರಿಯಾಗಿ ತಿಂದೇ ಇರೋದ್ರಿಂದ ಏನು ಇಷ್ಟು ಅಷ್ಟು ಬಂದಿದ್ದ ಮೋಷನ್ ಅನ್ನ ತಗೊಂಡು ಬಂದು ಅವನ ತೋಟಕ್ಕೆ ಹಾಕಿ ಗಿಡಗಳನ್ನ ಬೆಳೆಸ್ತಾನೆ. ಆಮೇಲೆ ಅವನ ತೋಟದಲ್ಲಿ
ಪಕ್ಕದಲ್ಲಿ ಒಂದು ದೊಡ್ಡ ಕಲ್ಲು ಬಂಡೆ ಇರುತ್ತೆ. ಅದನ್ನ ಅವನು ತೊಳ್ತಾ ಇರ್ಬೇಕಾದ್ರೆ ಅವನ ಮೈಯಿಂದ ಬೇವ್ರು ಜಾಸ್ತಿನೇ ಬಂದಿರುತ್ತೆ. ಆ ಬೇವ್ರು ಗೊತ್ತಿಲ್ಲದೆ ಅವನ ಬಾಯಿಗೆ ಟಚ್ ಆಗ್ಬೇಕಾದ್ರೆ ಇವನು ಇಷ್ಟು ದಿನ ಆಯ್ತಲ್ವಾ ಈ ದ್ವೀಪಕ್ಕೆ ಬಂದು, ಆದ್ರಿಂದ ಇವನಿಗೆ ಆ ಸಾಲ್ಟ್ ಅನ್ನೋ ಟೇಸ್ಟೇ ಮರ್ತೋಗ್ಬಿಟ್ಟಿರುತ್ತೆ. ಇವಾಗ ಅವನ ಮೈಯಲ್ಲಿ ಬರ್ತಾ ಇರುವ ಬೇವರಲ್ಲಿ ಆ ಸಾಲ್ಟ್ ಅನ್ನೋ ಟೇಸ್ಟ್ ಇರೋದ್ರಿಂದ ಅವನ ಮೈಯನ್ನ ಹಾಕಿ ಅವನೇ ನೆಗ್ತಿರ್ತಾನೆ. ಆಮೇಲೆ ಇವನು ಹಾಕಿದ ಸೀಡ್ಸ್ ಅನ್ನ ಬೇರೆ ಯಾವುದೇ ರೀತಿಯ ಪಕ್ಷಿಗಳು ಬಂದು ತಗೊಂಡು ತಿನ್ಬಿಡ್ಬಾರ್ದಲ್ವಾ, ಆದ್ರಿಂದ ಇವನು ಹಾಕೊಂಡಿದ್ದ ಕೋಟ್ ಶೂಟ್ ಎಲ್ಲವನ್ನು ಬಿಚ್ಚಿ ಅದನ್ನ ಒಂದು ಗೊಂಬೆ ರೀತಿ ರೆಡಿ ಮಾಡಿ ಅವನ ತೋಟದ ಮಧ್ಯದಲ್ಲಿ ಇಡ್ತಾವನೆ. ಇದನ್ನೆಲ್ಲ ಏನಕ್ಕಾಗಿ ನಮ್ಮ ಹೀರೋ ಮಾಡ್ತಾ ಇದ್ದಾನೆ, ಹೇಗಾದ್ರೂ ಆ ನೂಡಲ್ಸ್ ಅನ್ನ ಇವನೇ ಅವನ ಕೈಯಾರೆ ರೆಡಿ ಮಾಡಿ ತಿನ್ಬಿಡ್ಬೇಕು ಅಂತ. ಅದಕ್ಕಾಗಿನೇ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾನೆ ಹೀರೋ. ಸೊ ನಮ್ಮ ಹೀರೋ 2 ತಿಂಗಳಿಂದ ಏನೆಲ್ಲ ಮಾಡ್ತಿದ್ದಾನೋ ಅವು ಎಲ್ಲವನ್ನು ಫೋಟೋಸ್ ಅನ್ನ ತಗೋತಿರ್ತಾವಳೆ ಹೀರೋಯಿನ್. ಅಂಡ್ ಅವನು ಮಾಡ್ತಾ ಇರುವ ವಿಷಯ ಎಲ್ಲವನ್ನು ಗಮನಿಸ್ತಾನೆ ಇರ್ತಾವಳೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋ ನೂಡಲ್ಸ್ ಅನ್ನ ರೆಡಿ ಮಾಡೋದಕ್ಕಾಗಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾನೆ ಅನ್ನೋ ವಿಷಯವನ್ನು ಅರ್ಥ ಮಾಡ್ಕೋತಾವಳೆ ಹೀರೋಯಿನ್. ಮತ್ತೆ ಪರ್ಸನಲ್ ಆಗಿ ನಮ್ಮ ಹೀರೋಯಿನ್ಗೆ ನಮ್ಮ ಹೀರೋ ಮಾಡ್ತಾ ಇರುವ ಗಲಾಟಿ ಕೋಟ್ಲೆ ಎಲ್ಲ ಇಷ್ಟ ಆಗ್ತಾ ಇದೆ. ಸೊ ಅವನ ಜೊತೆ ಮಾತಾಡ್ಬೇಕು ಅಂತ ಅನ್ಕೋತಾವಳೆ. ಆದ್ರಿಂದ ಒಂದು ಚೀಟಿಯನ್ನು ಬರೆದು ಅದನ್ನ ಒಂದು ಬಾಟಲ್ ಒಳಗಡೆ ಹಾಕ್ಬಿಟ್ಟು ಇವಳು ಏನೋ ಒಂದು ಸ್ಪೇಸ್ ಶೂಟ್ ರೀತಿ ಹಾಕೊಂಡು ಹಾಗೆ ಫಸ್ಟ್ ಟೈಮ್ ಆ ಅಪಾರ್ಟ್ಮೆಂಟ್ ಅನ್ನ ಬಿಟ್ಟು ಹೊರಗಡೆ ಬರ್ತಾವಳೆ. ನಂತರ ನಮ್ಮ ಹೀರೋ ಸಿಗಾಕೊಂಡಿದ್ದಾನೆ ಅಲ್ವಾ ದ್ವೀಪ, ಬ್ರಿಡ್ಜಿನ ಕೆಳಗಡೆ ಇರೋದು, ಆ ಬ್ರಿಡ್ಜ್ಗೆ ಬಂದು ಅವಳ ಕೈಯಲ್ಲಿರುವ ಬಾಟಲ್ ಅನ್ನ ದ್ವೀಪಕ್ಕೆ ಎಸಿತಾವಳೆ. ಆ ರೀತಿ ಹಾಕ್ಬಿಟ್ಟು ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಆ ಬಾಟಲ್ ಅನ್ನ ತಗೊಂಡ ನಾವು ಬರ್ದಿರೋದನ್ನ ನೋಡಿ ಅದಕ್ಕೆ ರಿಪ್ಲೈ ಕೊಡ್ತಾನ ಅಂತ ನೋಡ್ತಿರ್ತಾವಳೆ. ಅವಳ ಪವರ್ಫುಲ್ ಕ್ಯಾಮ್ರಾವನ್ನ ಯೂಸ್ ಮಾಡಿ ಗಮನಿಸ್ತಾನೆ ಇರ್ತಾವಳೆ. ಆದ್ರೆ ನಮ್ಮ ಹೀರೋ ಬಾಟಲ್ ಅನ್ನ ನೋಡೋದೇ ಇಲ್ಲ. ಇವಾಗ ಕಟ್ ಮಾಡಿದ್ರೆ ಹಾಗೆ ದಿನಗಳು ಕಳೆಯುತ್ತೆ. ನಮ್ಮ ಹೀರೋ ಇವಾಗ ಕಾರ್ಡ್ ಮನುಷ್ಯನಾಗಿ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿರ್ತಾನೆ. ಯಾವಾಗಿನ ರೀತಿನೂ ಅಡಿಗೆ ಮಾಡ್ತಾನೆ, ತಿಂತಾನೆ. ಆಮೇಲೆ ಹಾಗೆ ಅವನ ತೋಟಕ್ಕೆ ಹೋಗ್ತಾನೆ. ಆವಾಗ ಅವನಿಗೆ ಬೇವರ್ತಾ ಇರುತ್ತೆ ಅಲ್ವಾ, ಆ ಬೇವ್ರು ನೀರನ್ನ ಒಂದು ಚಿಕ್ಕ ಬಾಟಲ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾನೆ. ಆಮೇಲೆ ಆ ತೋಟದಲ್ಲಿ ಏನಾದ್ರೂ ಗಿಡ ಬೆಳೆದಿದ್ಯಾ ಅಂತ ನಮ್ಮ ಹೀರೋ ನೋಡ್ಬೇಕಾದ್ರೆ ಅಲ್ಲಿ ಚಿಕ್ಕದಾಗಿ ಒಂದು ಗಿಡ ಬೆಳೆದಿರುತ್ತೆ. ಅದು ಏನು ಗಿಡ ಅಂತ ಕೂಡ ಅವನಿಗೆ ಗೊತ್ತಾಗ್ತಾ ಇಲ್ಲ. ನಂತರ ಕಾಡು ಒಳಗಡೆ ಹೋಗಿ ಅಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಹುಡುಕಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಆಲ್ರೆಡಿ ಒಂದು ಸೀನ್ ಅಲ್ಲಿ ಬಾಟಲ್ ಅನ್ನ ಎಸ್ದಿರ್ತಾಳೆ ಅಲ್ವಾ, ಆ ಬಾಟಲ್ ನಮ್ಮ ಹೀರೋ ಕೈಗೆ ಇವಾಗ ಸಿಗುತ್ತೆ. ಅದ್ರಲ್ಲಿ ಇರುವ ಪೇಪರ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರಲ್ಲಿ ಹೆಲ್ಲೋ ಅಂತ ಹಾಕಿರುತ್ತೆ. ಇದನ್ನು ನೋಡಿದ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಹಾಗಾದ್ರೆ ನಮ್ಮನ್ನ ಯಾರೋ ಫಾಲೋ ಮಾಡ್ತಾ ಇದ್ದಾರೆ, ನಮ್ಮನ್ನ ವಾಚ್ ಮಾಡ್ತಿದ್ದಾರೆ, ಅವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ ಅಂತ ನಮ್ಮ ಹೀರೋ ಫೀಲ್ ಮಾಡಿ ಇನ್ ಮುಂದೆ ಏನಾದ್ರೂ ಸ್ವಲ್ಪ ಡೀಸೆಂಟ್ ಆಗಿರೋಣ ಅಂತ ಅಲ್ಲಿರುವ ಪ್ಯಾಂಟ್ ಅನ್ನ ತಗೊಂಡು ಹಾಕುತ್ತಾನೆ. ಆಮೇಲೆ ಮರಳಲ್ಲಿ ನೀವು ಹೇಗೆ ಇದ್ದೀರಾ ಅಂತ ಬರ್ದಿಟ್ಬಿಟ್ಟು ಪಕ್ಕದಲ್ಲಿ ನಿಂತು ಕೈಯನ್ನ ತೋರಿಸ್ತಿರ್ತಾನೆ. ಅದನ್ನ ಫೋಟೋವಾಗಿ ನಮ್ಮ ಹೀರೋಯಿನ್ ತೆಗೆದಿಟ್ಕೊಂಡು ತುಂಬಾನೇ ಖುಷಿ ಆಗ್ತಾವಳೆ. ಆಮೇಲೆ ಮತ್ತೆ ನಮ್ಮ ಹೀರೋಯಿನ್ ಏನನ್ನು ಪೇಪರ್ ಅಲ್ಲಿ ಬರ್ದಿಟ್ಟು ಬಾಟಲ್ಗೆ ಹಾಕಿ ಆ ಬಾಟಲ್ ಅನ್ನ ತೆಗೆದು ಆ ದ್ವೀಪಕ್ಕೆ ಎಸಿತಾವಳೆ. ಈ ಸಲ ಮತ್ತೆ ನಮ್ಮ ಹೀರೋ ಆ ಚೀಟಿಯನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಹಾಕಿರುತ್ತೆ. ಅದನ್ನು ನೋಡಿದ ನಮ್ಮ ಹೀರೋ ನಾನು ಚೆನ್ನಾಗಿದ್ದೀನಿ ಥ್ಯಾಂಕ್ಸ್ ಅಂತ ಇವನು ರಿಟರ್ನ್ ಮರಳಲ್ಲಿ ಬರಿಬೇಕಾದ್ರೆ ಅದನ್ನ ನೋಡಿದ ನಮ್ಮ ಹೀರೋಯಿನ್ ಖುಷಿ ಆಗ್ತಾರೆ. ಹಾಗೆ ದಿನಗಳು ಕಳೆಯುತ್ತೆ. ಹೀಗಿರ್ಬೇಕಾದ್ರೆ ನಮ್ಮ ಹೀರೋ ಯಾವಾಗಿನ ರೀತಿನೂ ಅವನ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಅವನು ಮಾಡಿಟ್ಟ ಅಲ್ವಾ ಗೊಂಬೆ, ಅದು ಅಲ್ಲಾಡ್ತಿರುತ್ತೆ. ಏನಿದು ಅಲ್ಲಾಡ್ತಾ ಇದೆಯಲ್ಲ ಅಂತ ಅದನ್ನ ನಮ್ಮ ಹೀರೋ ಅಡ್ಜಸ್ಟ್ ಮಾಡಿ ನೋಡ್ಬೇಕಾದ್ರೆ ಅದರ ಹಿಂದೆ ಒಂದು ದೊಡ್ಡ ಜೋಳದ ಗಿಡ ಬೆಳೆದಿರುತ್ತೆ. ಅದನ್ನ ನೋಡಿದ ನಮ್ಮ ಹೀರೋ ಮುಖದಲ್ಲಿ ಸಂತೋಷವನ್ನ ನೋಡಿ ಅದನ್ನ ಹೇಳೋದಕ್ಕೆ ಮಾತುಗಳೇ ಇಲ್ಲ. ಯಾಕೆಂದ್ರೆ ಆ ಒಂದೇ ಒಂದು ಗಿಡವನ್ನ ಬೆಳೆಸೋದಕ್ಕಾಗಿ ನಮ್ಮ ಹೀರೋ ಎಷ್ಟು ಕಷ್ಟಪಟ್ಟ ಅನ್ನೋದನ್ನ ನಾವೇ ನೋಡ್ದಿವಲ್ವಾ. ಸೊ ಇವಾಗ ನಮ್ಮ ಹೀರೋ ಪಟ್ಟಿದ ಕಷ್ಟಕ್ಕೆ ಎಲ್ಲದಕ್ಕೂ ಇವಾಗ ಫಲ ಸಿಕ್ಕಿದೆ. ನಮ್ಮ ಹೀರೋನಿಗೂ ಚೆನ್ನಾಗಿ ಗೊತ್ತಾಗ್ತಾ ಇದೆ ನಮ್ಮ ಹೀರೋ ನೂಡಲ್ಸ್ ಗಾಗಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾನೆ ಅಂತ. ಅದನ್ನ ತಿನ್ಬೇಕು ಅಂತ ಅನ್ಕೋತಿದ್ದಾನೆ. ಯಾಕೆ ನಾವೇನೇ ಅವನಿಗೆ ಫ್ರೀ ಆಗಿ ಆರ್ಡರ್ ಅನ್ನು ಕೊಟ್ಟು ಡೆಲಿವರಿ ಮಾಡಿಸಿ ಬಿಡೋಣ ಅಂತ ಯೋಚನೆ ಮಾಡಿದ ನಮ್ಮ ಹೀರೋಯಿನ್ ಒಂದು ಫುಡ್ ಡೆಲಿವರಿ ಹುಡುಗನಿಗೆ ಫೋನ್ ಅನ್ನ ಮಾಡಿ, ಹೇ ಡೆಲಿವರಿ ಬಾಯ್, ಈ ರೀತಿ ನದಿಯ ಮಧ್ಯದಲ್ಲಿ ಒಂದು ದ್ವೀಪ ಇರ್ತಾ ಇದೆ, ಆ ದ್ವೀಪಕ್ಕೆ ನಾನು ಹೇಳುವ ನೂಡಲ್ಸ್ ಅನ್ನ ತಗೊಂಡು ಹೋಗಿ ಡೆಲಿವರಿ ಮಾಡು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗ ಕೂಡ ಬೋಟ್ ಅನ್ನೆಲ್ಲ ತಗೊಂಡು ಐಲ್ಯಾಂಡ್ ಗೆ ಹೋಗ್ತಾನೆ. ಆ ರೀತಿ ಹೋದ್ರೆ ನಮ್ಮ ಹೀರೋ ಅವನಿಗೆ ಮುಖ ಕೂಡ ಕೊಟ್ಟು ಮಾತಾಡ್ತಿಲ್ಲ, ಮುಖ ತಿರುಗಿಸಿ ಕೂತ್ಕೋತಾವನೆ. ಆವಾಗ ಡೆಲಿವರಿ ಬಾಯ್ ಏನಯ್ಯ ನೀನು ನನ್ನನ್ನು ನೋಡಿ ಏನಕ್ಕಾಗಿ ನೀನು ಹೆದರ್ಕೋತಾ ಇದೀಯಾ, ಆ ಹುಡುಗಿನೇ ಕಣಯ್ಯ ನಿನಗೆ ನೂಡಲ್ಸ್ ಅನ್ನ ಡೆಲಿವರಿ ಮಾಡು ಅಂತ ಹೇಳಿದ್ದು, ಅದಕ್ಕಾಗಿ ನಿನಗಾಗಿ ತಂದಿರೋದು ಇದನ್ನ ಅಂತ ಹೇಳಿ ಎಲ್ಲ ತರದ ವೆರೈಟಿ ನೂಡಲ್ಸ್ ಅನ್ನು ಹಾಗೆ ಲೈನ್ ಆಗಿ ಮಡಗ್ತಾನೆ ಹುಡುಗ. ಅದನ್ನು ನೋಡಿದ ನಮ್ಮ ಹೀರೋಗೆ ಹಾಗೆ ಬಾಯಲ್ಲಿ ಜೋಲ್ ಸುರಿಯೋದಕ್ಕೆ ಶುರು ಆಗುತ್ತೆ. ಆವಾಗ ಆ ಹುಡುಗನ ಹತ್ರ ಆ ಹುಡುಗಿಯ ಮುಖವನ್ನ ನೀನು ನೋಡ್ದ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಅದಕ್ಕೆ ಆ ಡೆಲಿವರಿ ಹುಡುಗ, ನಾನು ಎಲ್ಲಯ್ಯ ಹುಡುಗಿಯ ಮುಖವನ್ನ ನೋಡ್ದೆ, ಅವಳು ದುಡ್ಡನ್ನ ಕೂಡ ಡೋರ್ ಸಂಧಿಯಿಂದ ಕೊಟ್ಲು ಅಂತ ಹೇಳ್ಬೇಕಾದ್ರೆ ನಾವಿವಾಗ ಅನ್ಕೋತಾ ಇದೀವಿ ನಮ್ಮ ಹೀರೋ ಆ ನೂಡಲ್ಸ್ ಎಲ್ಲವನ್ನು ತಿಂದು ಖಾಲಿ ಮಾಡ್ತಾನೆ ಅಂತ. ಆದ್ರೆ ಅದೇನೆ ಆ ಜಾಗದಲ್ಲಿ ನಡೆಯೋದಿಲ್ಲ. ನಮ್ಮ ಹೀರೋ ಮತ್ತೆ ಆ ನೂಡಲ್ಸ್ ಅನ್ನೆಲ್ಲ ಆ ಹುಡುಗನ ಹತ್ರನೇ ಕೊಟ್ಟು, ಇವು ಏನುವೇ ನನಗೆ ಬೇಡ, ಇವು ಎಲ್ಲವನ್ನು ಮತ್ತೆ ತಗೊಂಡು ಹೋಗಿ ಆ ಹುಡುಗಿ ಹತ್ರನೇ ಕೊಟ್ಬಿಡು ಅಂತ ಹೇಳ್ಬೇಕಾದ್ರೆ ಇದನ್ನ ಪವರ್ಫುಲ್ ಕ್ಯಾಮರಾವನ್ನ ಯೂಸ್ ಮಾಡಿ ನೋಡ್ತಾ
ಇದ್ದ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಏನಿದು, ಅವನಿಗೆ ತುಂಬಾನೇ ಇಷ್ಟವಾಗಿದ್ದ ಫುಡ್ ಅನ್ನ ತಾನೇ ತಿನ್ನೋದಕ್ಕೆ ನಾವು ಕೊಟ್ವಿ, ಆದ್ರೆ ಅದನ್ನ ಯಾಕೆ ಬೇಡ ಅಂತ ಇವನು ಹೇಳ್ತಾ ಇದ್ದಾನೆ ಅಂತ ತುಂಬಾನೇ ಬೇಜಾರಾಗ್ತಾವಳೆ ಹೀರೋಯಿನ್. ಈ ಕಡೆ ಡೆಲಿವರಿ ಬಾಯ್ ನನಗೆ ಅಂತ ಬಂದು ಸೇರ್ತವೆ ಅಂತ ಯೋಚನೆ ಮಾಡಿ ತಗೊಂಡು ಹೋಗಿದ್ದ ಫುಡ್, ನೂಡಲ್ಸ್ ಎಲ್ಲವನ್ನು ಮತ್ತೆ ರಿಟರ್ನ್ ತಂದು ನಮ್ಮ ಹೀರೋಯಿನ್ ಮನೆ ಡೋರ್ ಅನ್ನ ನಾಕ್ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಡೋರ್ ಅನ್ನ ಓಪನ್ ಮಾಡ್ತಿಲ್ಲ. ಆವಾಗ ಡೆಲಿವರಿ ಬಾಯ್ ಈ ನೂಡಲ್ಸ್ ಅನ್ನ ನೀನು ತಿಂದೆ ಬಿಡು, ಅದು ನಿನಗ್ ಸೇರಿದ್ದು, ಅದ್ರ ಬಗ್ಗೆ ಯಾವುದೇ ರೀತಿಯ ಚಿಂತೆನೂ ನನಗಿಲ್ಲ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಡೆಲಿವರಿ ಬಾಯ್ ಹೊರಡ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಡೋರ್ ಅನ್ನ ಲೈಟ್ ಆಗಿ ಓಪನ್ ಮಾಡಿ ಏನಕ್ಕಾಗಿ ಅವನು ನೂಡಲ್ಸ್ ಅನ್ನ ತಿನ್ಲಿಲ್ಲ ಮತ್ತೆ ನಿನ್ನ ಹತ್ರ ಏನನ್ನ ಹೇಳ್ದ ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ ಅದಕ್ಕೆ ಡೆಲಿವರಿ ಬಾಯ್ ನಂಬಿಕೆ ಅಂತ ಹೇಳಿದ್ರು. ಅವರಿಗೆ ಅವರೇನೆ ತುಂಬಾನೇ ಕಷ್ಟಪಟ್ಟು ಹೇಗಾದ್ರೂ ಆ ನೂಡಲ್ಸ್ ಅನ್ನ ರೆಡಿ ಮಾಡಿ ಅವರ ಕೈಯಾರೇನೆ ರೆಡಿ ಮಾಡಿ ತಿನ್ಬೇಕು ಅಂತ ಆಸೆ, ಅದಕ್ಕಾಗಿನೇ ನೀವು ಕೊಟ್ಟಿದ್ದನ್ನ ಬೇಡ ಅಂತ ಹೇಳ್ಬಿಟ್ರು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗ್ತಾವಳೆ. ಆದ್ರಿಂದ ತಕ್ಷಣ ಅವರ ತಾಯಿ ಹತ್ರ ಬಂದು, ಅಮ್ಮ ನಾನು ಒಂದು ಜೋಳದ ಗಿಡವನ್ನ ಬೆಳೆಸ್ಬೇಕು ಅಂತ ಅನ್ಕೊಂಡಿದ್ದೀನಿ, ಸೊ ನನಗೆ ಜೋಳದ ಸೀಡ್ಸ್, ತೊಟ್ಟಿ ಇವು ಎಲ್ಲವನ್ನು ತಂದು ಕೊಡಿ ಅಮ್ಮ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಾಯಿಗೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ 3 ವರ್ಷಗಳ ನಂತರ ಇದೇನೆ ಫಸ್ಟ್ ಟೈಮ್ ಅವರ ಮಗಳು ಹೊರಗಡೆ ಬಂದು ಅವರ ತಾಯಿ ಹತ್ರ ಮಾತಾಡ್ತಿರೋದು, ಅವಳ ಮುಖವನ್ನೇ ನೋಡ್ತಾ ಇರೋದು. ಆದ್ರಿಂದ ತುಂಬಾ ಖುಷಿಯಲ್ಲಿ ನಾನು ಖಂಡಿತ ಎಲ್ಲವನ್ನು ತಂದು ಕೊಡ್ತೀನಿ ಮಗಳೇ ಅಂತ ಹೇಳಿ ತಾಯಿ ಅಲ್ಲಿಂದ ಹೊರಡ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ ಹೀರೋಗೆ ಕಷ್ಟ ಕೊಟ್ಬಿಟ್ಟಿವಲ್ಲ ಅಂತ ಹೇಳಿ ಒಂದು ಚಿಕ್ಕ ಚೀಟಿಯಲ್ಲಿ ಸಾರಿ ಅಂತ ಬರ್ದು ಕಳಿಸ್ತಾವಳೆ. ಅದನ್ನ ನಮ್ಮ ಹೀರೋನು ಓದಿ ನೋಡ್ತಾನೆ. ನಂತರ ಮರಳಲ್ಲಿ ಏನನ್ನು ಬಿಡಿಸಿಟ್ಬಿಟ್ಟು ನಮ್ಮ ಹೀರೋ ಈಜ್ ಹೊಡೆಯೋ ರೀತಿ ಸನ್ನೆ ಮಾಡಿ ತೋರಿಸ್ತಿರ್ತಾನೆ. ಇವು ಎಲ್ಲವನ್ನು ನೋಡಿ ನಮ್ಮ ಹೀರೋಯಿನ್ ನಗಾಡ್ತಿರ್ತಾವಳೆ. ಹೀಗಿರ್ಬೇಕಾದ್ರೆ ನಮ್ಮ ಹೀರೋ ಇಷ್ಟು ದಿನಗಳಾಗಿ ಕಷ್ಟಪಡ್ತಾ ಇದ್ದ ಅಲ್ವಾ, ಅದಕ್ಕಾಗಿದ್ದ ದಿನ ಇವಾಗ ಬರುತ್ತೆ. ಆದ್ರಿಂದ ಇವನು ಬೆಳೆಸಿದ್ದ ಜೋಳದ ಗಿಡದಿಂದ ಜೋಳನ ತಗೊಂಡು ಅದನ್ನ ಪುಡಿ ಮಾಡಿ ಹಿಟ್ಟು ಮಾಡ್ಕೊತಾನೆ. ಆಮೇಲೆ ಆ ಹಿಟ್ಟನ್ನ ಚಪಾತಿ ರೀತಿ ಮಾಡ್ಕೊಂಡು ಅದನ್ನ ಲೈನ್ ಆಗಿ ನೂಡಲ್ಸ್ ರೀತಿ ಕಟ್ ಮಾಡ್ಕೊತಾನೆ. ಆ ರೀತಿ ಕಟ್ ಮಾಡಿದ ಹಿಟ್ಟನ್ನ ನೀರಿಗೆ ಹಾಕಿ ಚೆನ್ನಾಗಿ ಬೇಯಿಸಿ ನೂಡಲ್ಸ್, ಸಾಸ್ ಮತ್ತೆ ಇವನು ಬೆಳೆಸಿದ್ದ ವೆಜಿಟೇಬಲ್ಸ್ ಅದ್ರ ಜೊತೆಗೆ ಇಷ್ಟು ದಿನಗಳಾಗಿ ಅವನು ಸೇಫ್ ಆಗಿ ಮಡಗಿದ್ದಾನೆ ಅಲ್ವಾ ಸೀಸನಿಂಗ್ ಪೌಡರ್, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾವನೆ. ಆ ರೀತಿ ಮಿಕ್ಸ್ ಮಾಡಿದ ನೂಡಲ್ಸ್ ಅನ್ನ ತಗೊಂಡು ತಿಂದು ನೋಡ್ತಾವನೆ ಹೀರೋ. ಏನು ಟೇಸ್ಟ್ ಗುರು, ಏನು ಟೇಸ್ಟ್, ನೋಡ್ಬೇಕಾದ್ರೆ ನಮಗೇನೆ ಬಾಯಲ್ಲಿ ಜೊಲ್ ಬರುತ್ತೆ, ಇಲ್ಲ ಅನ್ನೋಕೆ ಆಗಲ್ಲ. ಅದೇ ತರ ನಮ್ಮ ಹೀರೋ ಅದನ್ನ ತಿನ್ಬೇಕಾದ್ರೆ ಅವನ ಕೈಯಲ್ಲಿ ಖುಷಿಯನ್ನ ತಡ್ಕೊಳ್ಳೋಕೆ ಆಗದೆ ಹತ್ಕೊಂಡೆ ತಿಂತಿರ್ತಾವನೆ. ಇದನ್ನ ನಮ್ಮ ಹೀರೋನು ನೋಡ್ಬಿಟ್ಟು ಫೋಟೋವನ್ನ ತಗೊಂಡು ಇಟ್ಕೋತಾಳೆ. ಅದೇ ತರ ನಮ್ಮ ಹೀರೋ ಇವಾಗ ಒಂದು ದೊಡ್ಡ ಸಾಧನೆಯನ್ನ ಮಾಡ್ಬಿಟ್ಟಿದ್ದಾನೆ ಅಲ್ವಾ, ಸೊ ಅದಕ್ಕೆ ವಿಶ್ ಮಾಡಿ ಒಂದು ಬಾಟಲ್ ಅನ್ನ ಹಾಕ್ತಾವಳೆ ಹೀರೋಯಿನ್. ಅದನ್ನ ನಮ್ಮ ಹೀರೋನು ಯಾವಾಗ ರೀತಿನೂ ಓಪನ್ ಮಾಡಿ ಓದಿ ನೋಡ್ತಾವನೆ. ಆವಾಗ ನಮ್ಮ ಹೀರೋನ ಮನ್ಸೊಳಗಡೆ ಹೀರೋಯಿನ್ ಯಾರು ಅನ್ನೋ ಒಂದು ಕ್ವಶನ್ ರನ್ ಆಗ್ತಾನೆ ಇರುತ್ತೆ ಅಲ್ವಾ. ಸೊ ಆ ಕನ್ಫ್ಯೂಷನ್ ಅಲ್ಲಿ ಇವನ ಹತ್ರ ವರ್ಕ್ ಮಾಡದೇ ಇರುವ ಒಂದು ಫೋನ್ ಇರುತ್ತೆ ಅಲ್ವಾ, ಅದನ್ನ ತಗೊಂಡು ಅವನ ಕಿವಿಯಲ್ಲಿ ಇಟ್ಕೊಂಡು ಹೀರೋಯಿನ್ ಜೊತೆ ಮಾತಾಡೋ ರೀತಿ ಇವನೇ ಮಾತಾಡ್ಕೊತಿರ್ತಾನೆ. ಆಮೇಲೆ ನಮ್ಮ ಹೀರೋಯಿನ್ ನೋಡೋ ರೀತಿನೇ ನೀವು ಯಾರು ಅನ್ನೋದನ್ನ ಕೆಳಗಡೆ ಬರ್ದಿರ್ತಾನೆ ಒಂದು ಜಾಗದಲ್ಲಿ. ನಮ್ಮ ಹೀರೋಯಿನ್ ಅವಳು ಯಾರು ಅನ್ನೋದನ್ನ ಡೀಟೇಲ್ಡ್ ಆಗಿ ಅವಳ ಬಗ್ಗೆ ಒಂದು ಚೀಟಿಯಲ್ಲಿ ಬರ್ದು ಅವಳ ಫೋಟೋವನ್ನ ಅಂಟಿಸಿ ಅದನ್ನ ಒಂದು ಬಾಟಲ್ಗೆ ಹಾಕಿ ಅದನ್ನ ನಮ್ಮ ಹೀರೋ ಹತ್ರ ತೂದಿ ಎಸೆಯೋದಕ್ಕೆ ನೋಡ್ತಾವಳೆ. ಆದ್ರೆ ಇವಳ ಕೈಯಲ್ಲಿ ಆಗ್ತಾ ಇಲ್ಲ. ಇವಳ ಮನ್ಸೊಳಗಡೆ ಒಂದ್ ರೀತಿಯ ಸಂಚಲನ. ಯಾಕೆ ಅಂದ್ರೆ ಅವಳು ಅದ್ರ ಜೊತೆ ಅಟ್ಯಾಚ್ ಮಾಡಿರುವ ಫೋಟೋ ಅವಳದ್ದು ಒರಿಜಿನಲ್ ಫೋಟೋ ಅಲ್ಲ, ಅದೇ ಫೇಕ್ ಐಡಿ ಫೋಟೋ. ಆದ್ರಿಂದ ಅವಳ ಕೈಯಲ್ಲಿ ಆ ತಪ್ಪು ಕೆಲಸವನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ರಿಟರ್ನ್ ಮನೆಗೆ ಬಂದ್ ಬಿಡ್ತಾವಳೆ. ಆಮೇಲೆ ಸ್ವಲ್ಪ ದಿನಗಳಿಗೆ ವಿಂಡೋಸ್ ಇಂದ ಹೀರೋ ಏನನ್ನ ಮಾಡ್ತಿರ್ತಾನೆ ಅನ್ನೋದನ್ನ ನೋಡೋದನ್ನು ಬಿಟ್ಟು ಬಿಡ್ತಾವಳೆ. ಆದ್ರೆ ನಮ್ಮ ಹೀರೋ ಆ ರೀತಿ ಇಲ್ಲ. ನಮ್ಮ ಹೀರೋಯಿನ್ ಹತ್ರ ಇಂದ ಏನಾದ್ರೂ ಲೆಟರ್ ಬರುತ್ತಾ ಅಂತ ಕಾಡಿನ ಪೂರ್ತಿ ಹುಡುಕಿ ನೋಡ್ತಿರ್ತಾನೆ. ಆದ್ರೆ ಅವನಿಗೆ ಯಾವುದೇ ರೀತಿಯ ಲೆಟರ್ ಬರಲ್ಲ. ಹೀಗಿರ್ಬೇಕಾದ್ರೇನೆ ನಮ್ಮ ಹೀರೋಯಿನ್ ಅವಳ ಫೇಕ್ ಐಡಿ ಒಂದನ್ನ ಕ್ರಿಯೇಟ್ ಮಾಡಿ ಮಡಗಿರ್ತಾಳೆ ಅಲ್ವಾ, ಅದು ಅವಳ ಫಾಲೋವರ್ಸ್ ಗೆ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಕಮೆಂಟ್ಸ್ ಅಲ್ಲಿ ಎರ್ರ ಬೆರ್ರಿ ಕೆಟ್ಟದಾಗಿ ಅವಳ ಬಗ್ಗೆ ಚೀಪ್ ಆಗಿ ಮಾತಾಡಿ ಬೈದು ಮಡಗಿರ್ತಾರೆ. ಏನೇ ನಿನ್ನ ಜೀವನ, ಏನೇ ನಿನ್ನ ಲೈಫ್ ಸ್ಟೈಲು, ಎಂತಹ ಕೆಲಸ ನೀನ್ ಮಾಡ್ತಾ ಇದೀಯಾ, ಈ ಕೆಲಸ ಮಾಡೋದಕ್ಕೆ ನೀನು ಭಿಕ್ಷೆ ಬೇಡ್ಕೋಬಹುದು, ಇಲ್ಲ ನೇಣ ಹಾಕಿ ಸತ್ತೋಗು ಅನ್ನೋ ರೀತಿಯೆಲ್ಲ ಕಮೆಂಟ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿದ ನಮ್ಮ ಹೀರೋಯಿನ್ಗೆ ಆ ದುಃಖವನ್ನ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಹಾಗೆ ಹತ್ಕೊಂಡೆ ಆ ಕಮೆಂಟ್ಸ್ ಅನ್ನೆಲ್ಲ ಓದ್ತಿರ್ತಾವಳೆ. ಆಮೇಲೆ ಹಾಗೆ ಫೀಲ್ ಮಾಡಿ ಅವಳ ಕಬೋರ್ಡ್ ಅಲ್ಲಿ ಮಲಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಹೊರಗಡೆ ಜೋರಾಗಿ ಮಳೆ ಬರೋದಕ್ಕೆ ಶುರು ಆಗುತ್ತೆ. ಇದು ಸಾಕಾಗಲ್ಲ ಅಂತ ಜೋರಾಗಿ ಬಿರುಗಾಳಿ ಬೇರೆ ಬೀಸ್ತಿರುತ್ತೆ. ಅಯ್ಯೋಯ್ಯೋ, ಹಾಗಾದ್ರೆ ನಮ್ಮ ಹೀರೋಗೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ಇಷ್ಟು ದಿನ ನಮ್ಮ ಹೀರೋ ಕಷ್ಟಪಟ್ಟು ಬೆಳೆಸಿದ್ದ ಅಲ್ವಾ ಗಿಡಗಳು, ಅವು ಎಲ್ಲವೂ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಸ್ಟಾರ್ಟಿಂಗ್ ಇಂದ ಒಂದು ಹೊಡೆದೋಗಿರುವ ಬೋಟ್ ಅನ್ನ ಅವನ ಮನೆ ರೀತಿ ಮಡಗಿರ್ತಾನೆ ಅಲ್ವಾ ಹೀರೋ, ಆ ಬೋಟ್ ಕೂಡ ಇವಾಗ ನೀರಲ್ಲಿ ಹೋಗ್ತಾ ಇರೋದನ್ನು ನೋಡಿ ನಮ್ಮ ಹೀರೋ ಅವನ ಕೈಯಲ್ಲಿ ಆದಷ್ಟು ಪವರ್ ಅನ್ನ ಹಾಕಿ ಟೈಟ್ ಆಗಿ ಹೋಲ್ಡ್ ಮಾಡಿ ಹಿಡ್ಕೋತಾನೆ.
ನೋಡ್ತಾನೆ, ಆದ್ರೂ ಅವನ ಕೈಯಲ್ಲಿ ಆಗ್ತಾ ಇಲ್ಲ. ಆ ಬೋಟು ನೀರಲ್ಲಿ ಹಾಗೆ ಹೋಗ್ಬಿಡುತ್ತೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ನಮ್ಮ ಹೀರೋ ಎಲ್ಲವನ್ನು ಕಳ್ಕೊಂಡು ಭಿಕ್ಷಕನಾಗಿ ಕೂತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಎಚ್ಚರ ಆದ ಮೇಲೆ ಕ್ಯಾಮರಾ ಮುಖಾಂತರ ನಮ್ಮ ಹೀರೋಗೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಕೆಟ್ಟ ಮಾತಲ್ಲಿ ಬೈದು ಮರಳಲ್ಲಿ ಬರ್ದಿಟ್ಟಿರ್ತಾನೆ. ಆವಾಗ ಹಿಂದೆಯಿಂದ ಏನೋ ಸದ್ದಾಗ್ತಿರುತ್ತೆ. ಸೊ ಏನು ಅಂತ ನಮ್ಮ ಹೀರೋ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಮಿಲಿಟರಿ ಅವರು ಬಂದು ನಿಂತಿರ್ತಾರೆ. ಯಾಕೆ ಅಂದ್ರೆ ನಿನ್ನೆ ಬಿರುಗಾಳಿ ಬೀಸಿತ್ತು ಅಲ್ವಾ, ಸೊ ಈ ದ್ವೀಪವನ್ನ ಕ್ಲೀನ್ ಮಾಡೋದಕ್ಕಾಗಿ ಬಂದಿರ್ತಾರೆ. ಆವಾಗ ಅವರನ್ನು ನೋಡಿದ ನಮ್ಮ ಹೀರೋ ಅಲ್ಲಿಂದ ಗೆದ್ದು ಬಿದ್ದು ಸ್ಪೀಡ್ ಆಗಿ ಓಡಿ ಹೋಗ್ತಾನೆ. ಸೊ ಮಿಲಿಟರಿ ಅವರು ಅವನನ್ನ ಚೇಸ್ ಮಾಡಿ ಹಿಂದೆನೆ ಓಡಿ ಬರ್ತಾರೆ. ಕೊನೆಗೆ ಮಿಲಿಟರಿ ಅವರು ಎಲ್ಲರೂ ಸೇರಿ ಇವನು ಏನಕ್ಕೆ ಈ ರೀತಿ ಓಡಿ ಹೋಗ್ತಾ ಇದ್ದಾನೆ, ಏನಾದ್ರೂ ಕ್ರಿಮಿನಲ್ ಇರಬೇಕು ಅಂತ ನಮ್ಮ ಹೀರೋವನ್ನ ಜೋರಾಗಿ ಟೈಟ್ ಆಗಿ ಹಿಡಿದು ಬಿಡ್ತಾರೆ. ಆದ್ರೂ ನಮ್ಮ ಹೀರೋ ಒದ್ದಾಡ್ತಾನೆ ಇರ್ತಾನೆ. ಅದರಲ್ಲಿ ಟೆನ್ಷನ್ ಆದ ಒಬ್ಬರು ಮಿಲಿಟರಿ ಆಫೀಸರ್ ನಮ್ಮ ಹೀರೋನ ಮುಖಕ್ಕೇನೆ ಒಂದು ಪಂಚನ ಮಾಡಬೇಕಾದ್ರೆ ಅನ್ಕಾನ್ಶಿಯಸ್ ಆಗೋಗ್ತಾನೆ ಹೀರೋ. ಇವು ಎಲ್ಲವನ್ನು ನಮ್ಮ ಹೀರೋಯಿನ್ ಕ್ಯಾಮರಾ ಮುಖಾಂತರ ನೋಡ್ತಾನೆ ಇದ್ದಿರ್ತಾಳೆ. ಆವಾಗ ನಮ್ಮ ಹೀರೋ ಈ ದ್ವೀಪದಲ್ಲಿ ಸಿಗೋಕೊಂಡ್ಬಿಟ್ಟಿದ್ದಾನೆ ಅಂತ ಗೊತ್ತಾಗಿ ಮಿಲಿಟರಿ ಅವರು ನಮ್ಮ ಹೀರೋವನ್ನ ರೆಸ್ಕ್ಯೂ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಹಾಗೆ ನಮ್ಮ ಹೀರೋ ತುಂಬಾನೇ ಸೊಪ್ಪಿಗೆ ಬೇಜಾರಿಂದ ಹಿಂದೆ ತಿರುಗಿ ನೋಡ್ತಾನೆ. ಅವನು ಯಾರನ್ನು ನೋಡ್ತಾ ಇದ್ದಾನೆ ಅಂದ್ರೆ ನಮ್ಮ ಹೀರೋಯಿನ್ ಅನ್ನೇ ನೋಡ್ತಾ ಇದ್ದಾನೆ. ಆವಾಗ ನಮ್ಮ ಹೀರೋವನ್ನು ನೋಡ್ಬಿಟ್ಟು ಇಷ್ಟು ವರ್ಷಗಳ ಕಾಲ ರೂಮ್ ಒಳಗಡೆನೆ ಇರ್ತಾ ಇದ್ಲಲ್ವಾ, ಅವು ಎಲ್ಲವನ್ನು ಬಿಟ್ಬಿಟ್ಟು ಅವು ಎಲ್ಲವನ್ನು ಹೊಡೆದಾಕ್ಬಿಟ್ಟು ನಮ್ಮ ಹೀರೋಗಾಗಿ ಫಸ್ಟ್ ಟೈಮ್ ಓಡಿ ಆಚೆ ಬರ್ತಾವಳೆ. ಆವಾಗ ಅದೇ ತರ ಈ ಕಡೆ ನೋಡ್ಬೇಕಾದ್ರೆ ನಮ್ಮ ಹೀರೋ ಸಿಟಿಗೆ ಬಂದ್ಬಿಟ್ಟಿರ್ತಾನೆ. ಅಲ್ಲಿರುವ ಬಸ್ ಡ್ರೈವರ್ ಹತ್ರ 63 ಫ್ಲೋರ್ಸ್ ಇರುವ ಬಿಲ್ಡಿಂಗ್ ಗೆ ಹೋಗುತ್ತಾ ಈ ಬಸ್ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಡ್ರೈವರ್ ಹೌದು ಅಂತ ಹೇಳ್ತಾರೆ. ಸೊ ನಮ್ಮ ಹೀರೋ ಆ ಬಸ್ಸಿಗೆ ಹತ್ಕೋತಾನೆ. ಆವಾಗ ಆ ಬಸ್ಸಿನ ಹಿಂದೆನೆ ನಮ್ಮ ಹೀರೋಯಿನ್ ಸ್ಪೀಡ್ ಆಗಿ ಓಡಿ ಬರ್ತಿರ್ತಾಳೆ. ಆದ್ರೆ ಅವಳ ಕೈಯಲ್ಲಿ ಬಸ್ ಅನ್ನ ಕ್ಯಾಚ್ ಮಾಡೋಕೆ ಆಗಲ್ಲ. ಯಾಕೆಂದ್ರೆ ಆ ಬಸ್ ಸ್ಪೀಡ್ ಆಗಿ ಹೋಗ್ತಿರುತ್ತೆ. ಆದ್ರಿಂದ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಡಿವೈಡ್ ಆಗ್ಬಿಡ್ತಾರೆ, ದೂರ ಆಗ್ತಿರ್ತಾರೆ. ಖಂಡಿತ ನಮ್ಮ ಹೀರೋ ಆ ಬಿಲ್ಡಿಂಗ್ ಗೆ ಹೋಗಿ ಅದ್ರ ಮೇಲಿಂದ ಕೆಳಗಡೆ ಜಂಪ್ ಮಾಡಿ ಸೂಸೈಡ್ ಮಾಡ್ಕೋತಾನೆ ಅಂತ ನಾವು ಅನ್ಕೋತೀವಿ. ಅದೇ ರೀತಿ ಹೀರೋಯಿನ್ ಇನ್ ಮುಂದೆ ಅವಳ ರೂಮ್ ಒಳಗಡೆ ಹೋಗಿ ಸೇರ್ಕೊಂಡ್ರೆ ಲೈಫ್ ಲಾಂಗ್ ಆಚೆನೆ ಬರಲ್ಲ ಅಂತ ನಾವು ಅನ್ಕೋತಿರ್ಬೇಕಾದ್ರೆ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಎಮರ್ಜೆನ್ಸಿ ಯಾವುದೇ ವೆಹಿಕಲ್ಸ್ ಅನ್ನು ಮೂವ್ ಮಾಡಬಾರ್ದು. ಕಾರ್ ಆಗ್ಲಿ ಬಸ್ ಆಗ್ಲಿ ಮನುಷ್ಯರಾಗ್ಲಿ ಎಲ್ಲರೂ 20 ನಿಮಿಷಕ್ಕೆ ಒಂದೇ ಜಾಗದಲ್ಲಿ ಫ್ರೀಸ್ ಆಗಿ ನಿಂತ್ಕೋಬೇಕು ಅಂತ ಹೇಳ್ಬೇಕಾದ್ರೆ ಟೋಟಲ್ ಆಗಿ ಎಲ್ಲಾ ವೆಹಿಕಲ್ಸ್ ಹಾಗೆ ಫ್ರೀಸ್ ಆಗಿ ನಿಲ್ಲುತ್ತೆ. ಇದರಿಂದ ನಮ್ಮ ಹೀರೋಯಿನ್ ಸ್ಪೀಡ್ ಆಗಿ ಓಡಿ ಬಂದು ಆ ಬಸ್ ಒಳಗಡೆ ಹತ್ಕೋತಾಳೆ. ಆವಾಗ ಫಸ್ಟ್ ನಮ್ಮ ಹೀರೋಗೆ ಹೀರೋಯಿನ್ ಯಾರು ಅನ್ನೋ ವಿಷಯ ಕೂಡ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನಮ್ಮ ಹೀರೋಯಿನ್ಗೆ ಹೀರೋ ಯಾರು ಅನ್ನೋ ವಿಷಯ ಗೊತ್ತಲ್ವಾ. ಸೊ ಅವಳ ಎಕ್ಸ್ಪ್ರೆಷನ್ ಅನ್ನ ಇಟ್ಟೇನೆ ನಮ್ಮ ಹೀರೋ ಅರ್ಥ ಮಾಡ್ಕೋತಾನೆ ಅವಳೇನೆ ಆ ಹುಡುಗಿ ಅಂತ. ಹಾಗೆ ಇಬ್ಬರು ತುಂಬಾನೇ ಖುಷಿಯಾಗಿ ಸಂತೋಷವಾಗಿ ಕಣ್ಣಲ್ಲಿ ಹ್ಯಾಪಿಯಿಂದ ಅಳ್ತಾರೆ. ಇಬ್ಬರು ಇವಾಗ ಒಂದಾಗ್ಬಿಡ್ತಾರೆ. ಮತ್ತೆ ಕೊನೆಯದಾಗಿ ನಮ್ಮ ಹೀರೋ ಅವನ ಒಡೆದೋಗಿರುವ ಬೋಟ್ ಅನ್ನ ನೀರಲ್ಲಿ ಕಳ್ಕೊಬಿಟ್ಟಿರ್ತಾನೆ ಅಲ್ವಾ, ಅದು ಇವಾಗ ಸಮುದ್ರಕ್ಕೆ ಬಂದಿದೆ ಅನ್ನೋ ರೀತಿ ತೋರಿಸಿ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿಯಲ್ಲಿ ಏನನ್ನ ಹೇಳಲಿಕ್ಕೆ ಟ್ರೈ ಮಾಡಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಏನೇ ಕಷ್ಟ ಬಂದ್ರು ಎಂತಹ ಸಮಯದಲ್ಲೂ ನಿಮ್ಮ ನಂಬಿಕೆಯನ್ನ ಮಾತ್ರ ಕಳ್ಕೊಳ್ಳೇಬೇಡಿ, ಖಂಡಿತ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈ ತರದ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಹೇ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೋನ್ ಕ್ಯಾಚ್ ಪೀಪಲ್ಸ್ ವಿತ್ ಅನದರ್ ನೈಸ್